ಅಂತೂ ಇಂತೂ ಹೇಗೋ ಮಾಡಿ ಕಷ್ಟಪಟ್ಟು ಕತ್ತರಿಸುವಾಗ ಒಂದು ತುಂಡು ಮೊಳೆಯಂಥ ಭಾಗ ಒಳಗೆ ಉಳಿತದೆ. ನಿರಂತರ ವೇದನೆ ಮಾಂಡವ್ಯರಿಗೆ. ಅಣಿ ಅಂತ ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು. ಒಂದು ತುಂಡು ಮೊಳೆಯಂಥ ಭಾಗ ಉಳಿತದಲ್ಲ, ಅದಕ್ಕೆ ಅಣಿ. ಅಣಿಯೇ ತುಳುವಿನಲ್ಲಿ ಮೊಳೆಗೆ ಆಣಿ ಅಂತಲೇ ಹೇಳೋದು. ಅಣಿಮಾಂಡವ್ಯರು ಅಂತ ಅದಕ್ಕೆ ಹೆಸರಾಯಿತು. ಅವರು ನಾನು ಇಷ್ಟೆಲ್ಲ ತಪಸ್ಸು ಮಾಡಿ ಇಂಥ ದಾರಿ ನಡೆದವನು, ನನಗೆ ಯಾಕೆ ಇಂಥದ್ದೊಂದು ಕಷ್ಟ ಬಂತು ಅಂತ ತಾನು ತನ್ನ ಒಳಗಿನ ದಿವ್ಯಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನೇರ ಯಮನ ಹತ್ರ ಹೋಗ್ತಾರೆ. ನನಗೆ ಯಾಕಯ್ಯ ಇಂಥ ಶಿಕ್ಷೆ ಆಯಿತು ಅಂತ. ಯಮ ಹೇಳ್ತಾನೆ, ನೀನು ಬಾಲ್ಯದಲ್ಲಿ ನಿನಗಿನ್ನೂ 12 ವರ್ಷಕ್ಕೆ ಮೊದಲು ಚಿಟ್ಟೆಯ ಪೃಷ್ಠಭಾಗ, ಚಿಟ್ಟೆ ಗೊತ್ತಲ್ಲ, ಪತಂಗ ಪಾತ್ರಗಿತ್ತಿ ಅಂತ ಏನಂತಿರೋಲ್ಲ, ಅದರ ಈ ಮಲ ಮಾಡುವ ಜಾಗ ಗುದದ್ವಾರದ ಹತ್ತಿರ ನೀನು ಸೂಜಿಯಿಂದ ಚುಚ್ಚುತ್ತಿದ್ದಿ, ಅಥವಾ ಹರಿತವಾದ ಒಂದು ಎಲೆಯಿಂದ ಚುಚ್ಚುತ್ತಿದ್ದಿ, ಮುಳ್ಳಿನಂಥ ಒಂದು ಭಾಗದಿಂದ ನೀನು ಚುಚ್ಚುತ್ತಿದ್ದಿ, ಅದಕ್ಕೆ ನಿನಗೆ ಈ ಶಿಕ್ಷೆ ಅಂತ. ಮಾಂಡವ್ಯರು ಬಹಳ ಕುಪಿತರಾಗ್ತಾರೆ. ಹೀಗೆ ಮಾಡಿದ್ದು ನನ್ನ ನೆನಪಿನ ಪಟಲದಲ್ಲೇ ಇಲ್ಲ. ಅದರ ಅರ್ಥ ನನಗಿನ್ನೂ ಬುದ್ಧಿ ತಿಳಿಯುವ ಮೊದಲು ತೀರಾ ಬಾಲಕನಿದ್ದಾಗ ಮಾಡಿರಬೇಕು. ಬಾಲಕನಾಗಿದ್ದಾಗ ಮಾಡುವುದು ಅಪರಾಧವಲ್ಲ. ನಾನೊಬ್ಬ ಬಾಲಕನಿದ್ದಾಗ, ಪುಟ್ಟ ಬಾಲಕನಿದ್ದಾಗ ಮಾಡಿದ್ದು ಅಪರಾಧವಲ್ಲ. ನನ್ನ ಬಾಲಾಪರಾಧಕ್ಕೆ ನೀನು ಶಿಕ್ಷೆ ಕೊಟ್ಟಿದ್ದಿ. ಆದ್ದರಿಂದ ನೀನು ಕೂಡ ನನಗೆ ಕೊಟ್ಟ ಶಿಕ್ಷೆಗೆ ಫಲವಾಗಿ ಒಂದಿಷ್ಟು ಕಾಲ ಮನುಷ್ಯ ಯೋನಿಯಲ್ಲಿ ಒಬ್ಬ ದಾಸಿಯ ಹೊಟ್ಟೆಯಲ್ಲಿ ಶೂದ್ರನಾಗಿ ಹುಟ್ಟು ಅಂತ ಯಮನಿಗೆ ಶಾಪ ಕೊಡ್ತಾರೆ ಅಣಿಮಾಂಡವ್ಯರು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಕಾನೂನು ಬರೆಯುತ್ತಾರೆ. ಇನ್ನು ಮುಂದೆ ಒಂದು ಹೊಸ ಕಾನೂನು ರಚಿಸ್ತೇನೆ ನಾನು. 14 ವರ್ಷದ ಒಳಗೆ ಯಾವುದಾದರೂ ಹುಡುಗ ಮಗು ಅಪರಾಧ ಮಾಡಿದರೆ ಅದು ಬಾಲಾಪರಾಧ ಅಂತ ಪರಿಗಣಿಸಬೇಕು. ಅದಕ್ಕೆ ಶಿಕ್ಷೆ ಕೊಡಲಿಕ್ಕಿಲ್ಲ. ಇವತ್ತಿಗೂ ಉಂಟಲ್ಲ ಅದೆಲ್ಲ. ನೋಡಿ, ಅಣಿಮಾಂಡವ್ಯರು ಮಾಡಿದ ಶಾಸ್ತ್ರ. ಹಿಂದೆಲ್ಲ ಋಷಿಮುನಿಗಳು ಶಾಸನ ಬರೀತಿದ್ರಂತೆ, ರಾಜರುಗಳು ಅನುಸರಿಸ್ತಿದ್ರು ಅಂತ ಹೇಳ್ತಾರೆ. ಮುಂದೆ ಕೂಡ ಅಂಥದ್ದೇ ಒಂದು ಘಟನೆ ಬರುತ್ತೆ. ಹಾಗೆ ಅಣಿಮಾಂಡವ್ಯರು ಮಾಡಿದ ಶಾಸನ, 14 ವರ್ಷದ ಒಳಗೆ ಏನಾದರೂ ಅಪರಾಧ ಆದರೆ ಅದು ಕ್ಷಮ್ಯ, ಅದನ್ನು ಕ್ಷಮಿಸಬೇಕು, ಅಪರಾಧ ಅಲ್ಲ ಅದು ಅಂತ. ಬಾಲಕ ಇನ್ನು ಪುಟ್ಟ ಮೆಚುರಿಟಿ ಇಲ್ಲದೆ ಮಾಡಿದ್ದು ಅಂತ ಕ್ಷಮಿಸಬೇಕು ಅನ್ನೋ ಒಂದು ಹೊಸ ಕಾನೂನನ್ನು ಜಾರಿಗೆ ತರ್ತಾರೆ. ಆ ಪ್ರಕಾರವಾಗಿ ಅಣಿಮಾಂಡವ್ಯರ ಶಾಪದಿಂದ ಇವ ವಿದುರನಾಗಿ ಹುಟ್ಟಿದ್ದಾನೆ. ಆದ್ದರಿಂದ ಯಮಧರ್ಮರಾಯ ಸ್ವತಃ ಬಂದಿದ್ದಾನೆ ಅನ್ನುವ ಕಥಾಭಾಗವನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಇತ್ತ ನಾವು ನೋಡ್ತಿದ್ದ ಹಾಗೇನೆ ಧೃತರಾಷ್ಟ್ರ ಬೆಳೆಯುತ್ತಿದ್ದಾನೆ, ಪಾಂಡು ಬೆಳೆಯುತ್ತಿದ್ದಾನೆ. ಅವರ ಬೆಳವಣಿಗೆ ಆಗುವವರೆಗೂ ಸಂಪೂರ್ಣ ಜವಾಬ್ದಾರಿಯನ್ನು ವಿದುರನ ಜೊತೆಗೆ ಸಮಾಲೋಚಿಸಿಕೊಳ್ತಾ, ಅಲ್ಲಲ್ಲಿ ಸತ್ಯವತಿಯ ಜೊತೆಗೆ ಅಭಿಪ್ರಾಯ ಕೇಳಿಕೊಳ್ತಾ ಸಂಪೂರ್ಣ ನೋಡಿಕೊಳ್ತಾ ಇರುವುದು ಭೀಷ್ಮಾಚಾರ್ಯರು. ಎಲ್ಲಿ ಕೂಡ ಚ್ಯುತಿ ಬರದ ಹಾಗೆ ಒಂದು ಹಂತ ಬರುವವರೆಗೆ ಆ ಧೃತರಾಷ್ಟ್ರ ಮತ್ತು ಪಾಂಡು ಒಂದಿಷ್ಟು ಮೆಚೂರ್ ಆಗ್ತಿದ್ದಾರೆ ಅನ್ನುವಾಗ ಮತ್ತೆ ವಿಚಾರಿಸಿಕೊಂಡು ಪರಸ್ಪರ ಮಾತುಕತೆ ಮಾಡಿ ಸತ್ಯವತಿ ಹತ್ರ ಮತ್ತು ವಿದುರನ ಜೊತೆಗೆ ಮಾತನಾಡಿ ಇವರಿಗೆ ಕನ್ಯೆ ಹುಡುಕಬೇಕಲ್ಲ ಅಂತ. ನೋಡಿ, ಭೀಷ್ಮಾಚಾರ್ಯರು ಎಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಅನ್ನುವುದಕ್ಕೆ. ಇವರಿಗೆ ಒಳ್ಳೆಯ ಕನ್ಯೆ ಹುಡುಕಬೇಕಲ್ಲ ಅಂತ. ಆಗ ಅದೇ ಹೊತ್ತಿಗೆ ಅವನಿಗೆ ಗೊತ್ತಾಗುತ್ತೆ, ಒಬ್ಬಳಿದ್ದಾಳೆ ಸುಬಲ ದೇಶದಲ್ಲಿ, ಒಬ್ಬಳು ಹೆಣ್ಮಗಳಿದ್ದಾಳೆ, ನಾನು ಆ ಸುಬಲ ರಾಜನನ್ನು ಕೇಳಿ ಅಲ್ಲಿಂದ ಕರ್ಕೊಂಡು ಬರ್ತೇನೆ ಅಂತ ಗಾಂಧಾರಿಯ ವಿಷಯವನ್ನು ತಿಳ್ಕೊಳ್ತಾರೆ. ಆ ಗಾಂಧಾರಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ಪರಸ್ಪರ ವಿದುರನ ಜೊತೆಗೆ ಮತ್ತು ಸತ್ಯವತಿಯ ಜೊತೆಗೆ ಮಾತನಾಡಿಕೊಂಡು ಆಗಬಹುದು ಅಂತ ಅವರು ಹೋಗಿ ಹುಡುಕಿಕೊಂಡು ಬಾ ಅಂದಾಗ ಅಲ್ಲಿ ಹೋಗಿ ಆ ಹುಡುಗಿಯನ್ನು ವಿಚಾರಿಸಲಾಗಿ ಮೊದಲು ಅವನು ಸುಬಲ ದೊರೆ ಇಲ್ಲ ಅಂತಾನೆ. ಧೃತರಾಷ್ಟ್ರ ಅಂದರೆ ಕುರುಡನಿಗೇನು ಹೆಣ್ಣನ್ನು ಕೊಡೋದು ಅಂತ. ಆದರೆ ಇಲ್ಲ ಮತ್ತೆ ಯೋಚನೆ ಮಾಡ್ತಾನೆ. ಭೀಷ್ಮಾಚಾರ್ಯರು ಎಲ್ಲ ಪರಾಕ್ರಮಗಳನ್ನು ಹೇಳುವಾಗ ಮತ್ತು ಎಲ್ಲಕ್ಕಿಂತ ಹೆಚ್ಚು ಕುರುವಂಶದ ಪ್ರಸಿದ್ಧಿಯನ್ನು ಕೇಳಲಾಗಿ ಆಗಬಹುದು ಅಂತ ಒಪ್ಪಿಕೊಳ್ತಾರೆ. ಹೀಗೆ ಒಪ್ಪಿಕೊಂಡ ನಂತರದಲ್ಲಿ ಆ ಗಾಂಧಾರಿಯನ್ನು ಮನೆಗೆ ಕರ್ಕೊಂಡು ಬರಬೇಕು ಅನ್ನುವಾಗ ಒಂದು ಹೊಸ ವಿಷಯ ಗೊತ್ತಾಗುತ್ತೆ ಭೀಷ್ಮಾಚಾರ್ಯರಿಗೆ. ಅವಳು ಶಿವಪೂಜೆ ಮಾಡಿ 100 ವರ್ಷಗಳ ಕಾಲ ಅಥವಾ ಎಷ್ಟೋ ಕಾಲ ಅವಳು 100 ಮಕ್ಕಳನ್ನು ಪಡೆಯುವ ಒಂದು ವರವನ್ನು ಪಡೆದಿರ್ತಾಳೆ. 100 ಮಕ್ಕಳನ್ನು ಪಡೆಯುವ ವರ ಪಡೆದಿದ್ದಾಳೆ ಈ ಗಾಂಧಾರಿ. ಅತ್ತ ವೇದವ್ಯಾಸರು ಹೇಳಿದ್ದಾರೆ, ಮೊದಲನೆಯ ಮಗ ಕುರುಡ ಹುಟ್ಟುತ್ತಾನೆ, ಅವನು 100 ಮಕ್ಕಳ ತಂದೆ ಆಗ್ತಾನೆ. ಈ ಕನೆಕ್ಷನ್ ಇಟ್ಕೊಂಡು ಭೀಷ್ಮಾಚಾರ್ಯರು ಎಣಿಸ್ತಾರೆ, ಹಾಗಾದರೆ ಇವಳನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡುವುದು ಒಳ್ಳೆಯದು. ಹೀಗೆ
ಧೃತರಾಷ್ಟ್ರನಿಗೆ ಮದುವೆ ಮಾಡುವುದಕ್ಕೆ ಆ ನಿರ್ಣಯ ಕಾರಣವಾಗ್ತದೆ. ಅಂತೂ ಶಕುನಿ ಅಣ್ಣ ಅವನು ಬಂದು ಬಿಟ್ಟು ಹೋಗ್ತಾನೆ. ಬಿಟ್ಟು ಮದುವೆ ನಡೀತದೆ. ತನಗೆ ತನ್ನ ತಂದೆ ಹಿತವನ್ನೇ ಮಾಡ್ತಾರೆ, ಅವರು ಅಹಿತವನ್ನು ಮಾಡುವುದಿಲ್ಲ. ಕುರುಡನಿದ್ದರೂ ನನ್ನ ಅಪ್ಪ ಯೋಚಿಸಿಯೇ ಮಾಡಿದ್ದಾರೆ ಅಂತೆಲ್ಲ ಅವಳು ಗಾಂಧಾರಿ ಭಾವಿಸ್ತಾಳೆ. ಮತ್ತು ಏಕಕಾಲಕ್ಕೆ ಅವಳಿಗೆ ಅನಿಸುತ್ತೆ, ಇಲ್ಲ, ಅವನಿಗೆ ನೋಡಲಾಗದ ಯಾವ ಯಾವುದು ಅನುಭವಗಳೆಲ್ಲ ಇವೆ, ಅದನ್ನು ನಾನು ನೋಡುವುದಿಲ್ಲ ಅಂತ ಅವಳು ತೀರ್ಮಾನ ಮಾಡಿದ್ಲು ಅಂತ. ಇಷ್ಟೇ ವಾಕ್ಯ ಇದೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು ಅಂತ ಇಲ್ಲ, ಬಟ್ ಅದು ಅಂಡರ್ಸ್ಟುಡ್. ಬಟ್ ಈ ಮಾತು ಇದೆ, ಅವನಿಗೆ ಅನುಭವಕ್ಕೆ ಬಾರದ ಯಾವ ಅನುಭವಗಳು ನನಗೂ ಬೇಡ ಅಂತ ಅವಳು ತೀರ್ಮಾನ ಮಾಡಿ ಮದುವೆ ಆದ್ಲು ಅಂತ. ಹೀಗೆ ಅವರ ಮದುವೆ ಆಗತ್ತೆ. ಇತ್ತ ಇನ್ನೂ ಅವನಿಗೆ ಜವಾಬ್ದಾರಿಗಳಿವೆ ಅಲ್ಲ, ಪಾಂಡು ಮದುವೆ ಮಾಡಿಕೊಡ್ಬೇಕು. ಅಷ್ಟರಲ್ಲಿ ಅವನಿಗೆ ಗೊತ್ತಾಗುತ್ತೆ ಕುಂತಿ ಇದ್ದಾಳೆ ಅಂತ. ಕೋಸಲ ದೇಶದಲ್ಲಿ ಕುಂತಿ ಇದ್ದಾಳೆ, ಕುಂತಿ ಭೋಜನ ಮಗಳು, ಅವಳನ್ನು ಮದುವೆ ಮಾಡಿಕೊಡ್ಬಹುದು ಪಾಂಡುವಿಗೆ ಅಂತ ಯೋಚಿಸ್ತಾನೆ. ಅದನ್ನು ಪರಸ್ಪರ ಸಮಾಲೋಚಿಸಿ ಹೌದು ಅಂತ ಒಪ್ಪಿಗೆ ಆದಾಗ ಕುಂತಿಯ ಕಡೆಗೆ ಹೋಗ್ತಾನೆ. ವೈಶಂಪಾಯನರು ಮತ್ತೊಮ್ಮೆ ಕುಂತಿ ಮತ್ತು ಸೂರ್ಯನ ಮೂಲಕ ಕರ್ಣ ಹುಟ್ಟಿದ ಕಥೆಯನ್ನು ಪುನರಾವರ್ತಿಸ್ತಾರೆ. ನಾನು ಆಗೊಮ್ಮೆ ದೇವಾಂಶ ಸಂಭೂತರಾಗಿ ಯಾರೆಲ್ಲ ಬಂದರು ಅನ್ನುವಾಗ ಆ ಕಥೆ ಬಂದಿತ್ತಲ್ಲ, ಅದೇ ಕಥೆಯನ್ನು ಇಲ್ಲಿ ಜನಮೇಜಯನಿಗೆ ಪುನರಾವರ್ತಿಸ್ತಾರೆ. ಅಲ್ಲಿ ಅದನ್ನು ಉಗ್ರಶ್ರವಸ್ಸು ಮತ್ತು ಶೌನಕಾದಿಗಳ ನಡುವೆ ಸಂಭಾಷಣೆ, ಇಲ್ಲಿ ಅದು ನೇರವಾಗಿ ಜನಮೇಜಯ ವೈಶಂಪಾಯನರ ಸಂಭಾಷಣೆ. ಕಥೆ ವ್ಯತ್ಯಾಸ ಏನೂ ಇಲ್ಲ. ಆ ಕಥೆಯಲ್ಲಿ ಒಂದು ಭಾಗ ಏನಿದೆ ಅಂದರೆ, ನಮಗೆ ಮೊದಲು ಬರಲ್ಲ, ಇಲ್ಲಿ ಬರುತ್ತೆ. ತನ್ನ ವಜ್ರ ಕವಚ ಕುಂಡಲಗಳನ್ನು ಕತ್ತರಿಸಿಕೊಟ್ಟು ವಿಕರ್ತನ ಅಂತ ಅಲ್ಲಿ ಹೆಸರಿತ್ತು, ವಿಕರ್ತನನೇ ಕರ್ಣ ಅನ್ನುವ ಇನ್ನೊಂದು ಹೆಸರು ಅಂತ. ಹಾಗಾಗಿ ವಿಕರ್ತನ ಕತ್ತರಿಸಿಕೊಟ್ಟು ಕರ್ಣನಾದ. ಕರ್ಣ ಅನ್ನುವ ಮಗನ ಕುರಿತು ಇಷ್ಟು ಜನಮೇಜಯನಿಗೆ ಹೇಳ್ತಾರೆ. ಮುಂದೆ ಕುಂತಿಯನ್ನು ಮದುವೆ ಆಗುವುದು ಅಂತ ಕರ್ಕೊಂಡು ಬರಲಾಗ್ತದೆ. ಪಾಂಡುವಿಗೆ ಬಹಳ ವೈಭವದಿಂದ ಮದುವೆ ಮಾಡಿಸ್ಕೊಡ್ತಾರೆ. ಇದಾದಾಗ ಮದ್ರ ದೇಶದಲ್ಲಿ ಮಾದ್ರಿ ಇದ್ದಾಳೆ. ಈ ಮದ್ರ ರಾಜ ಯಾರು ಅಂದರೆ ಶಲ್ಯ. ಶಲ್ಯನಿಗೆ ತಂಗಿ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಪಾಂಡುವಿಗೆ ಇನ್ನೊಂದು ಹೆಂಡತಿ ಇರಲಿ ಅಂತ ಭೀಷ್ಮಾಚಾರ್ಯರು ಮತ್ತೆ ಡಿಸ್ಕಸ್ ಮಾಡ್ತಾರೆ. ಅದು ಯಾಕೋ ಅಂದರೆ ಒಂದು ಸೂಚನೆ ಇತ್ತಲ್ಲ, ಇವನು ವಂಶ ಮುಂದುವರಿಸುವವನು ಅಂತ. ಅದಕ್ಕೋ ಏನೋ ಭೀಷ್ಮಾಚಾರ್ಯರು ತನ್ನಷ್ಟಕ್ಕೆ ಮತ್ತೆ ವಿದುರ ಮತ್ತು ಸತ್ಯವತಿಯ ಜೊತೆಗೆ ಒಂದು ಸಂಭಾಷಣೆ ಮಾಡಿ ಕರ್ಕೊಂಡು ಬರಲಿಕ್ಕೆ ಹೋಗ್ತಾರೆ. ಹಾಗೆ ಕರ್ಕೊಂಡು ಬಂದಾಗ ಈ ಶಲ್ಯ ಹೇಳ್ತಾನೆ, ಮದುವೆ ಎಲ್ಲ ಮಾಡಿಸೋದಕ್ಕೆ ಅಡ್ಡಿ ಇಲ್ಲ, ಆದರೆ ಕನ್ಯಾಶುಲ್ಕ ಕೊಡಬೇಕು ಅಂತ. ಹಾಗೆ ಶಲ್ಯನಿಗೆ ಕನ್ಯಾಶುಲ್ಕ ಕೊಟ್ಟು ಮದುವೆ ಮಾಡಿಸಿದ ಕಾರಣವಾಗಿ ಅದು ಆರ್ಷ ವಿವಾಹವಾಗ್ತದೆ. ಹಾಗೆ ಆ ಮದ್ರ ಅಲ್ಲಿಂದ ಅದು ಮದ್ರ ದೇಶದ ರಾಣಿ ಅಥವಾ ತಂಗಿ ಆದದ್ರಿಂದ ಅವಳು ಮಾದ್ರಿ ಅಂತ ಅವಳ ಹೆಸರಾಗಿ ಮಾದ್ರಿಯನ್ನು ಕೂಡ ಪಾಂಡುವಿಗೆ ಮದುವೆ ಮಾಡಿಸಿ ಕೊಡಲಾಗ್ತದೆ. ಧೃತರಾಷ್ಟ್ರ ಕುರುಡನಿದ್ದರಿಂದ ಈ ಮಧ್ಯೆ ಪಾಂಡುವಿಗೆ ಸಿಂಹಾಸನವನ್ನು ಕೊಡ್ತಾರೆ. ಕುರುಡನಿದ್ದು ರಾಜ್ಯಭಾರ ಮಾಡುವುದು ಕಷ್ಟ ಅಂತ. ಪಾಂಡು ಎಂಥ ಒಳ್ಳೆ ರಾಜ್ಯಭಾರ ಮಾಡ್ತಾನೆ, ಸಾಕಷ್ಟು ಹೆಸರು ವಿಸ್ತಾರ, ಭೂಮಂಡಲದಲ್ಲಿ ಎಷ್ಟೋ ಜಾಗಗಳನ್ನು ಅವನು, ಅಲ್ಲಿ ದಾಶಾರಣ ಅಂತ ಒಬ್ಬ ರಾಜ ಇರ್ತಾನೆ, ಅವನನ್ನು ಸೋಲಿಸ್ತಾನೆ. ದೀರ್ಘ ಅಂತ ಒಬ್ಬ ರಾಜ ಇರ್ತಾನೆ, ಅವನನ್ನು ಕೊಂದು ಅವನ ರಾಜ್ಯ ಸಂಪಾದನೆ ಮಾಡ್ತಾನೆ. ಹೀಗೆಲ್ಲ ಅವನ ರಾಜ್ಯ ವಿಸ್ತಾರ ಆಗುತ್ತೆ. ಕುರು, ಚೇದಿ, ವಿದೇಹಿ, ಹೀಗೆಲ್ಲ ದೇಶಗಳನ್ನು ಅವನು ವಿಸ್ತರಿಸ್ತಾ ಬರ್ತಾನೆ. ಜನ ಮಾತಾಡ್ಕೊಳ್ತಾರೆ, ಶಾಂತನು ಮತ್ತು ಭರತನ ಕಾಲದ ಒಂದು ರಾಜ್ಯಭಾರದ ನೆನಪಾಗ್ತಿದೆ, ಆ ಪರಿ ಪಾಂಡು ರಾಜ್ಯಭಾರ. ಹೀಗೆ ರಾಜ್ಯಭಾರ ಮಾಡ್ತಿದ್ದಂತಹ ಪಾಂಡು ತನ್ನ ರಾಜ್ಯಭಾರದ ದಂಡೆತ್ತಿ ಹೋಗುವ ಎಲ್ಲ ಕಾರ್ಯ ಮುಗಿಸಿ ಒಂದಿಷ್ಟು ರಾಜ್ಯಭಾರವನ್ನು ರಾಜ್ಯವನ್ನು ವಿಸ್ತರಿಸಿ ಎಲ್ಲ ಆದಮೇಲೆ ಅವರದ್ದೊಂದು ಇರುತ್ತಲ್ಲ ವಿಹಾರ ಹೋಗುವುದು ಅಂತ, ವನವಿಹಾರ ಹೋಗೋಣ ಅಂತ ಇಬ್ಬರು ಹೆಂಡಂದಿರನ್ನು ಕರ್ಕೊಂಡು ವನವಿಹಾರ ಹೋಗ್ತಾನೆ. ಈ ವನವಿಹಾರ ಹೋದಾಗ ಅಲ್ಲಿ ಒಂದು ಭಾಗಕ್ಕೆ ಹೋದ ಅನ್ನುವಷ್ಟಕ್ಕೆ ನಿಂತಿತು. ಇತ್ತ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಸಂತಾನ ಅಪೇಕ್ಷೆಯಾಗಿ ವ್ಯಾಸರನ್ನು ಪ್ರಾರ್ಥಿಸ್ತಾಳೆ. ನಿನಗೆ 100 ಮಕ್ಕಳ ಅನುಗ್ರಹ ಇದೆ ಅಂತ ಅವಳಿಗೆ ಆಶೀರ್ವಾದ ಆಗುತ್ತೆ. ಅದಕ್ಕೆ ಪ್ರತಿಫಲವಾಗಿ ಗಾಂಧಾರಿಗೆ ಒಂದು ದಿನ ಗರ್ಭಿಣಿ ಅನ್ನೋದು ಗೊತ್ತಾಗುತ್ತೆ. ಗರ್ಭಿಣಿ ಆದಳು ಅನ್ನೋದನ್ನು ಗೊತ್ತಾದರೂ ಕೂಡ ಅವಳ ಗರ್ಭ ಅದು 9 ತಿಂಗಳಲ್ಲಿ ಪ್ರಸವ ಆಗೋದಿಲ್ಲ. ಅವಳು ಕಾಯ್ತಲೇ ಇರ್ತಾಳೆ. ಅತ್ತ ವನ ವಿಹಾರಕ್ಕೆ ಹೋದ ಪಾಂಡು ಮತ್ತು ಕುಂತಿಮಾದ್ರಿಯರ ಇತರ ಸುದ್ದಿಗಳನ್ನೇನೂ ಇಲ್ಲಿ ವೈಶಂಪಾಯನರು ಹೇಳೋದಿಲ್ಲ. ಅವರು ಏಕಾಏಕಿ ಹೇಳ್ತಾರೆ, ಅತ್ತ ಯುಧಿಷ್ಠಿರ ಹುಟ್ಟಿದ ಸುದ್ದಿ ಇಲ್ಲಿ ಗಾಂಧಾರಿಗೆ ಗೊತ್ತಾಗುತ್ತೆ. 2 ವರ್ಷ ಆಯಿತು ಗರ್ಭದಿಂದ ಮಕ್ಕಳು ಬರಲ್ಲ. ಇವಳು ಅದನ್ನು ಹಿಸುಕ್ತಾಳೆ. ಹೊಟ್ಟೆಯನ್ನು ಹಿಸುಕಿದಾಗ ಹುಟ್ಟುವ ಒಂದು ಲೋಹದ ಪಿಂಡದ ಹಾಗೆ ಗರ್ಭದಿಂದ ಹೊರಗೆ ಬರುತ್ತೆ. ವೇದವ್ಯಾಸರು ಕಾಣಿಸಿಕೊಳ್ತಾರೆ, ನೀನು ಈ ಲೋಹದ ಪಿಂಡ ಅಂತ ಇದನ್ನು ಹೀಗೆ ಹಿಸುಕಬಾರ್ದಿತ್ತು,
ನೀನು ಇಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳಬಾರದಿತ್ತು. ನಿನಗೆ 100 ಮಕ್ಕಳ ಅನುಗ್ರಹವಿತ್ತು, ನೀನು ಅದನ್ನು ಅವಸರಿಸಿದಿ. ಈಗಲೂ ತಡವಾಗಲಿಲ್ಲ. ಬೇಗನೆ ಘೃತದ ಮಡಕೆಗಳನ್ನು, ಘೃತ ಕುಂಭಗಳನ್ನು ಸಿದ್ಧ ಮಾಡು, ಘೃತ ಭಾಂಡಗಳನ್ನು ಸಿದ್ಧ ಮಾಡು. 100 ಘೃತ ಭಾಂಡ, ತುಪ್ಪ ಹಾಕಿದ ಭಾಂಡ ಸಿದ್ಧ ಮಾಡು ಅಂತ ಆದೇಶಿಸ್ತಾರೆ. ಯಥಾ ಪ್ರಕಾರ ಗಾಂಧಾರಿಗೆ ಹೇಳ್ತಾರೆ, ನೀನು ಇದನ್ನು ಒಂದು ಶೀತೋದಕದಿಂದ ಸಿಂಚನ ಮಾಡು. ತಂಪು ನೀರಿನಿಂದ ಈ ಲೋಹದ ಮುದ್ದೆ ಹಾಗಿರುವ ಅಂಡದಂತಹ ಸ್ಥಿತಿಯನ್ನು ಸಿಂಚನ ಮಾಡು, ನೀರು ಸಿಂಚನ ಮಾಡು ಅಂದರು. ಆ ನೀರು ಸಿಂಚನ ಮಾಡಿದ ತಕ್ಷಣ ಅವು 100 ಗಿಣ್ಣಿನ, ಅಂದರೆ ಒಂದೊಂದು ಗಿಣ್ಣು ಅಂತ ಸಣ್ಣ ಸಣ್ಣ ತುಕುಡಿ 100 ಜೀವರೂಪಗಳ ಹಾಗೆ ಪ್ರತ್ಯೇಕವಾಗ್ತವಂತೆ. ನೀರು ಸಿಂಚನ ಮಾಡಿದ ಕೂಡಲೇ ಮಂತ್ರ ಪುರಸ್ಸರವಾಗಿ ಒಂದೊಂದು ಗಿಣ್ಣನ್ನು ತೆಗೆದು ವೇದವ್ಯಾಸರು ಗಡಿಗೆಯಲ್ಲಿ ಇಡ್ತಾ ಇದ್ದಾರೆ. 100 ಗಡಿಗೆಗಳನ್ನು ಸಿದ್ಧ ಮಾಡಿದ್ದಾಳೆ ದಾಸಿ. ಇವರು ಇಡ್ತಾ ಇದ್ದಾರೆ. ಅಲ್ಲಿ ಕೂತು ಅದನ್ನು ನೋಡ್ತಾ ಇರುವ ಗಾಂಧಾರಿ ತನ್ನಷ್ಟಕ್ಕೆ ಮನಸ್ಸಿನಲ್ಲೇ ಅಂದುಕೊಂಡ್ಲಂತೆ, ನನಗೆ 100 ಪುತ್ರರನ್ನೇ ಕರುಣಿಸಿದ್ದಾರಲ್ಲ ವೇದವ್ಯಾಸರು, ನನಗೊಬ್ಬಳು ಮಗಳಿದ್ದರೆ ಚೆನ್ನಾಗಿತ್ತು. ಮಗಳಾದರೆ ಅಳಿಯ ಅನ್ನುವ ಒಂದು ಹೊಸ ಬಾಂಧವ್ಯ ಬೆಳೀತದೆ. ಅಳಿಯನ ಸಂತೋಷವೇ ಬೇರೆ. ನನಗೆ ಅಳಿಯನ ಸಂತೋಷ, ಅಳಿಯನ ಬಾಂಧವ್ಯ ಇಲ್ಲವಾಗ್ತದಲ್ಲ, ಒಂದು ಮಗಳನ್ನು ಕರುಣಿಸಿದರೆ ಒಳ್ಳೆಯದು ವ್ಯಾಸರೇ ಅಂತ ತನ್ಪಾಡಿಗೆ ಮನಸ್ಸಲ್ಲಿ ಅಂತಿದ್ಲಂತೆ. ವೇದವ್ಯಾಸರು ಒಮ್ಮೆ ಅವಳನ್ನು ನೋಡಿ ನಕ್ಕರಂತೆ. ಆ ಘೃತದ ಕುಂಭಗಳಲ್ಲೆಲ್ಲ ಹಾಕ್ತಾ ಹಾಕ್ತಾ ಬಂದ ಹಾಗೆ 100 ಆಗಿದ್ದ ಗಿಣ್ಣುಗಳು 101ನೇದೊಂದು ಉಳಿಯಿತು ಅಂತ. ಆ 101ನೇದನ್ನು ವೇದವ್ಯಾಸರು ಎತ್ತಿಕೊಂಡು, ಇದು ನಿನಗೆ ಅಪೇಕ್ಷೆ ಇತ್ತಲ್ಲ ಗಾಂಧಾರಿ, ಒಂದು ಹೆಣ್ಣು ಮಗು ಬೇಕು ಅಂತ, ಅದಕ್ಕಾಗಿ ಇದು ಸಿದ್ಧವಾಗಿದೆ. 101ನೆಯ ಘೃತದ ಭಾಂಡ ತನ್ನಿ ಅಂತ ಹೇಳಿ ಅದನ್ನು ಆ ಭಾಂಡದ ಒಳಗೆ ಹಾಕಿ ಅದನ್ನು ಮುಚ್ಚಿಟ್ಟು ಇನ್ನು 2 ವರ್ಷಗಳ ಕಾಲ ಯಾವುದೇ ರಹಸ್ಯ ಸ್ಥಳದಲ್ಲಿ ಇದಿರಬೇಕು, ಯಾವುದೇ ಕಾರಣಕ್ಕೂ ಮುಟ್ಟಬಾರದು, ಬಾಯಿ ತೆಗೆದು ನೋಡಬಾರದು ಅಂತ ಅವಳ ತಾಳ್ಮೆಯ ಪರೀಕ್ಷೆಯನ್ನು ಮತ್ತೊಮ್ಮೆ ಮಾಡಿಸಿ ಅವಳಿಗೆ ಆದೇಶಿಸಿ ಹೊರಟು ಹೋದರು. ಅದಾಗಿ 2 ವರ್ಷಗಳ ಬಳಿಕ ಒಂದು ದಿನ ದುರ್ಯೋಧನ ಹುಟ್ಟುತ್ತಾನೆ. ಈ ದುರ್ಯೋಧನ ಹುಟ್ಟುವಾಗ ನರಿಗಳು ಓಳಿಡ್ತವೆ, ಕತ್ತೆಗಳು ಕೆರಚಿಕೊಳ್ತವೆ, ಅಗ್ನಿ ಎಲ್ಲ ದಿಕ್ಕುಗಳಲ್ಲಿ ಕಾಣಿಸಿಕೊಳ್ತದೆ, ಸುಂಟರ ಗಾಳಿಯ ಭಾರಿ ಆರ್ಭಟ. ತಕ್ಷಣ ಧೃತರಾಷ್ಟ್ರ ಕುರುಡನಾದರೂ ಇವೆಲ್ಲ ಕೇಳ್ತಾವಲ್ಲ, ಅವನು ಶಕುನಶಾಸ್ತ್ರ ಹೇಳುವವರನ್ನು, ಆಮೇಲೆ ಬಹಳ ಬಹಳ ವಿದ್ವಾಂಸರು, ಬ್ರಾಹ್ಮಣರು, ಕುಂಡಲಿ ಬರೆಯುವವರನ್ನು, ಜ್ಯೋತಿಷ್ಶಾಸ್ತ್ರಗಳನ್ನು ಕರೀತಾನೆ. ಕರೆದು ಅವ್ರ ಜೊತೆಗೆ ವಿದುರ ಮೊದಲಾದವರನ್ನು, ಭೀಷ್ಮ ಮೊದಲಾದವರನ್ನು ಕರೀತಾನೆ. ಕರೆದು ಸ್ವಲ್ಪ ಈ ಹುಡುಗ ಹುಟ್ಟಿದ ಸಮಯ ಇತ್ಯಾದಿ ನೋಡಿ ನನಗೆ ಹೇಳಿ ಅಂತ ಎಲ್ಲ ಹಿರಿಯರು ಪರಸ್ಪರ ಜಿಜ್ಞಾಸೆ ಮಾಡಿ. ನೋಡಿ, ಈ ಪ್ರಶ್ನೆ ಕೇಳುವಾಗ ಅವನು ಹೇಗೆ ಕೇಳುತ್ತಾನೆ, ಈ ಹುಡುಗ ನನಗೆ ಹುಟ್ಟಿದ ಮೊದಲ ಮಗ, ಇವನಿಗೆ ರಾಜನಾಗುವ ಯೋಗ ಉಂಟೋ ಇಲ್ಲವೋ ಹೇಳಿ ಅಂತ ಪ್ರಶ್ನೆ. ಈ ಪ್ರಶ್ನೆ ಕೇಳುವಾಗ ಮತ್ತೆ ಜೋರು ಕತ್ತೆ ಕೂಗಿದ್ವಂತೆ, ಮತ್ತೆ ನರಿಗಳು ಜೋರು ಅರಚಿದ್ವಂತೆ, ಮತ್ತೆ ಸುಂಟರ ಗಾಳಿ, ಮತ್ತೆ ಅಗ್ನಿ. ಶಕುನಶಾಸ್ತ್ರದ ಒಂದು ಮಾತಿದೆ, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಶಕುನದ ಪ್ರಶ್ನೆ ಕೇಳುವಾಗ ಯಾವ ಧ್ವನಿ ಹೊರಗಿಂದ ಬರುತ್ತೆ ಅದರ ಮೂಲಕವೇ ಎಷ್ಟೋ ಸಾರಿ ಅವರು ಶಾಸ್ತ್ರ ಹೇಳಿಬಿಡ್ತಾರೆ. ಈ ಉದಾಹರಣೆಗೆ ಒಂದು ಜಾಗ ತೋರ್ಸೋಕ್ಕೆ ನಾನು ನಮ್ಮ ಒಬ್ಬರು ಮಿತ್ರರನ್ನು ಕರ್ಕೊಂಡು ಹೋಗಿದ್ದೆ. ಈ ಜಾಗ ನೋಡಿ ಅವರು ತಗೋಬೇಕಂತಾರೆ, ಸ್ವಲ್ಪ ನೋಡಿ ಹೇಳಿಪ್ಪ ಅಂತ. ಅವ್ರು ಹಿಂಗೆ ಆ ಜಾಗಕ್ಕೆ ಕಾಲಿಟ್ಟವರೇ ಮರಳಿ ಬಂದರು. ಯಾಕಪ್ಪ, ಯಾಕೆ ಮರಳಿ ಬಂದ್ರಿ ಅಂದೆ ನಾನು. ಅವ್ರು ಹೇಳಿದರು, ನಾನು ಹೀಗೆ ಕಾಲಿಡುವಾಗ ಆಚೆ ಕಡೆ ಕೊಳಲಿನ ಧ್ವನಿ ಕೇಳಿತು, ಇನ್ನು ಶಾಸ್ತ್ರ ಹೇಳಲಿಕ್ಕಿಲ್ಲ, ಅದು ಆಗ್ಬೋದು. ಈ ಥರ ಏನೋ ಶಕುನವನ್ನು ಅವರು ಸೂಚನೆಯಾಗಿ ತಗೊಳ್ತಾರೆ. ಅದು ಕೊಳಲು, ಅದು ಮೃದಂಗ, ಈ ಥರ ಕೆಲವು ಅವರ ಯಾವುದೋ ಸೂಚನೆಗಳನ್ನು ಕೆಲವೇ ಸಾಧನಗಳಿಗೆ ಅನ್ವಯಿಸ್ತಾರೆ, ಎಲ್ಲಕ್ಕೂ ಅಲ್ಲ. ಹಾಗೆ ಕೆಟ್ಟದ್ದಕ್ಕೆ ಕೆಲವು ಸೂಚನೆ ಅಂತ ತಗೊಳ್ತಾರೆ ಅಂತ ಕಾಣಿಸುತ್ತೆ. ವಿದುರ ಕೂಡಲೇ ಹೇಳ್ತಾನೆ, ಎಲ್ಲರ ಜೊತೆಗೆ ಸಮಾಲೋಚಿಸಿ ಈಗ ಉಂಟಾದ ಎಲ್ಲ ಶಕುನಗಳನ್ನು ನೋಡಿ, ಇವನು ವಂಶನಾಶಕನಾಗ್ತಾನೆ, ಇವನನ್ನು ಬಿಟ್ಟರೆ, ವಂಶದಿಂದ ನೀವು ವಿಸರ್ಜಿಸಿದರೆ 99 ಮಕ್ಕಳು ಉಳಿಯುತ್ತಾರೆ. 99 ಮಕ್ಕಳ ಮತ್ತು ವಂಶದ ಏಳಿಗೆಯ ಉದ್ದೇಶದಿಂದ ಇವನನ್ನು ವಿಸರ್ಜಿಸುವುದು ಒಳ್ಳೆಯದು, ಬಿಟ್ಟು ಬಿಡುವುದು ಒಳ್ಳೆಯದು ಅಂತ ಒಂದು ಮಾತು ಇದೆ. ವಂಶಕ್ಕೆ ಒಳಿತಾಗುವುದಿದ್ದರೆ ಒಬ್ಬನನ್ನು ತ್ಯಾಗ ಮಾಡಬೇಕು ಅಂತ. ವಂಶದಲ್ಲಿ ಒಬ್ಬ ಕೆಟ್ಟವ ಇದ್ದ ಅಂತ ಇಟ್ಕೊಳ್ಳಿ, ಎಲ್ಲ ಒಳ್ಳೆಯವರಿದ್ದರು, ಅವನನ್ನು ಬಿಡಬೇಕು ಅಂತ ಶಾಸ್ತ್ರ.
ಅವನನ್ನು ಮಗ ಅಂತ ಕರ್ಕೋಬಾರ್ದು, ಹೊರಗೆ ಹಾಕಬೇಕು ಅಂತ ಶಾಸ್ತ್ರ. ವೇನನನ್ನು ಹಾಗೆ ಹೊರಗೆ ಹಾಕಿದ್ದು ನಿಮಗೆ ಗೊತ್ತಿರ್ಬೋದು. ಸಗರನ ಕಥೆಯಲ್ಲೂ ಇಂಥದ್ದೆಲ್ಲ ಬರುತ್ತೆ. ಅವನು ಯಾವ ಈ ಅಸಮಂಜಸ ಅನ್ನುವ ಬರೇ ಮಕ್ಕಳು ಕತ್ತು ಹಿಸುಕಿಕೊಳ್ತಿದ್ದ. ಸಗರನ ಮಕ್ಕಳಲ್ಲಿ ಒಬ್ಬ ಅವನು. ಈ 60,000 ಮಕ್ಕಳು ಒಳ್ಳೆಯವರು, ಇವ ಒಬ್ಬ ಮಹಾದುಷ್ಟ. ಅವನನ್ನು ಹೊರಗೆ ಹಾಕಿಬಿಡ್ತಾನೆ ಸಗರ ರಾಜ. ರಾಮಾಯಣದಲ್ಲಿ ಬರುತ್ತೆ ಆ ಘಟನೆ. ಹಾಗೆ ಇಲ್ಲಿ ವಿದುರನ ಸೂಚನೆ ಏನು ಅಂದರೆ, ಇವನನ್ನು ತ್ಯಾಗ ಮಾಡಿ, ಇವನನ್ನು ಹೊರಗೆ ಹಾಕಿ, ಇಲ್ಲದ್ರೆ ವಂಶ ನಿರ್ವಂಶ ಆಗುತ್ತೆ ಸೂಚನೆ. ಇನ್ನು ಒಂದು ವಂಶ ಒಳ್ಳೆಯದಾಗುವುದಕ್ಕೆ ಒಬ್ಬನನ್ನು ಹೊರಗೆ ಹಾಕುವುದು ಧರ್ಮಶಾಸ್ತ್ರದ ಪ್ರಕಾರ ಅತ್ಯಂತ ಶೋಭನೀಯ. ಎರಡನೆಯದು, ಒಂದು ಹಳ್ಳಿ ಒಳ್ಳೆಯದಾಗುತ್ತದಾದರೆ, ಹಳ್ಳಿಗೆ ಒಳಿತು ಉಂಟಾಗ್ತದಾದರೆ, ಯಾವುದೋ ಒಂದು ಕುಲ ಅಲ್ಲಿ ಕೆಡುಕಿದರೆ ಆ ಕುಲದವರನ್ನೇ ಹೊರಗೆ ಹಾಕಬಹುದು. ಇದನ್ನು ಹೇಳುತ್ತೆ ಧರ್ಮಶಾಸ್ತ್ರ. ಒಂದು ವೇಳೆ ದೇಶದಲ್ಲಿ ಒಬ್ಬ ಹಳ್ಳಿಯೇ, ಇಡೀ ಹಳ್ಳಿಯೇ ದೇಶದ ಹೆಸರಿಗೆ ಕಳಂಕಪ್ರಾಯವಾದರೆ ಆ ಹಳ್ಳಿಯನ್ನೇ ತ್ಯಾಗ ಮಾಡಬಹುದು. ಆತ್ಮೋದ್ಧಾರಕ್ಕಾಗಿ ಪ್ರಪಂಚವನ್ನೇ ತ್ಯಾಗ ಮಾಡಬಹುದು. ಇದು ಧರ್ಮಶಾಸ್ತ್ರ ನಾಲ್ಕನ್ನು ಹೇಳುತ್ತೆ. ಹಾಗಾಗಿ ಅವನು ಧರ್ಮಶಾಸ್ತ್ರ ಹೇಳಿರ್ತಾನೆ, ವಿದುರ ಏನೂ ದೋಷ ಹೇಳಿಲ್ಲ. ಕುಟುಂಬ ಕಳಂಕಿ, ಕುಟುಂಬ ಉಳಿಯಬೇಕಾದರೆ ಇವನನ್ನು ತ್ಯಾಗ ಮಾಡಬಹುದು, ತ್ಯಾಗ ಮಾಡು ಅಂತ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಜಿಜ್ಞಾಸುಗಳು ವ್ಯಾಖ್ಯಾನಕಾರರು, ಯಾಕೆ ಇವ ದೊರೆ ಆಗ್ತಾನ ಅಂತ ಪ್ರಶ್ನೆ ಕೇಳಿದ ಅಂತ. ಈ ದೊರೆ ಆಗ್ತಾನ ಪ್ರಶ್ನೆ ಕೇಳಿದ್ದು ಒಂದು ಶಕುನವನ್ನು ಕೇಳಿ, ಇಷ್ಟೆಲ್ಲ ಕೆಟ್ಟ ಶಕುನ ಬಂತಲ್ಲ ಅದಕ್ಕೆ ಭಯಪಟ್ಟು. ಇನ್ನೊಂದು ಯಾಕೆ ಕೇಳಿದ ಅಂದರೆ, ಧೃತರಾಷ್ಟ್ರ ದೊಡ್ಡವನಿದ್ರು ಕುರುಡ ಅಂತ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿರಲಿಲ್ಲ, ಪಾಂಡುನ ಕೂಡಿಸಿದ್ದಾರೆ. ಅವನಿಗೇನು, ನಾನು ದೊಡ್ಡವ, ನನ್ನ ಕಣ್ಣಿರಲಿಲ್ಲ, ನಾನು ಕಣ್ಣಿಲ್ಲ ಅದರಿಂದ ಪಾಂಡು ಕೂತಿದ್ದಾನೆ, ನೆಕ್ಸ್ಟ್ ನನ್ನ ಮಗ ಅಲ್ವಾ ಉತ್ತರಾಧಿಕಾರಿ, ಅವ ರಾಜ ಆಗ್ತಾನ ಅಂತ ಇವರ ಮನಸ್ಸಿನಲ್ಲಿ ಹೇಗುಂಟು ಅಂತ ಪರೀಕ್ಷೆ ಮಾಡಿದ್ದು ಅಂತ. ಧೃತರಾಷ್ಟ್ರನಿಗೆ ಅಲ್ಲೇ ಪ್ರಾರಂಭ ಆಗಿದೆ ಮನಸ್ಸು. ಇವರ ಒಳಗಿಂದ ಇನ್ನೂ ಅವರು ಪಾಂಡುವನನ್ನೇ ಉತ್ತರಾಧಿಕಾರಿ ಮಾಡ್ತಾರ, ಪಾಂಡುನ ಮಕ್ಕಳನ್ನೇ ಮುಂದುವರಿಸ್ತಾರ ಅಂತ ಒಂದು ಇತ್ತು, ಅದಕ್ಕೆ ಕೇಳಿದ ಅಂತ. ಒಟ್ಟಿನಲ್ಲಿ ಹೀಗೆಲ್ಲ ಆಗಿ ದುರ್ಯೋಧನ ಹುಡ್ತಾನೆ. ಮುಂದೆ ಒಬ್ಬೊಬ್ಬರಾಗಿ 100 ಜನ. ಆ 101ನೆಯ ಹೆಣ್ಣು ಮಗಳು ದುಶ್ಶಲೆ. 100 ಜನರ ಹೆಸರು, ಅದು ದುಶ್ಯಾಸನ, ದುಸ್ಸಹ, ಹೀಗೆ ವಿಂದ ಅನುವಿಂದ ಒಂದು 100 ಹೆಸರುಗಳಿವೆ. ಕೆಟ್ಟವ್ರ ಹೆಸರು ಬಹಳ ಯಾಕೆ ಹೇಳೋದು ಅಂತ ನಾನು ಹೇಳಲ್ಲ, ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತ ಒಂದು ಮಾತಿದೆಯಲ್ಲ, ಅದಕ್ಕಾಗಿ. ಈಗಲೂ ಮಾಡ್ತಾ ಇರುವಂಥ ದುರ್ಯೋಧನಾದಿಗಳು ಇದ್ದೇ ಇದ್ದಾರೆ, ಅದರಿಂದ ಹೆಚ್ಚು ಹೇಳುವ ಕಾರಣಗಳಿಲ್ಲ. ಅಂಥ 100 ಹೆಸರುಗಳು. ಅದಾದ ಮೇಲೆ ಯುಯುತ್ಸು ಅಂತ ಇನ್ನೊಬ್ಬ ಮಗ. ಇವಳು ಗರ್ಭಿಣಿ ಇದ್ಲಲ್ಲ ಗಾಂಧಾರಿ, ಆಗ ಸೇವೆ ಮಾಡಿದಂತಹ ಹೆಣ್ಣುಮಗಳು. ಅವಳು ವೈಶ್ಯ ವಂಶದವಳು, ವೈಶ್ಯಳು. ಅವಳ ಮಗ ಯುಯುತ್ಸು ಅನ್ನುವ ವೇಶ್ಯ, ಅಂದರೆ ವೈಶ್ಯಾಸ್ತ್ರೀಗೆ ಹುಟ್ಟಿದ್ದರಿಂದ ಅವಳನ್ನು ವೈಶ್ಯಾಸ್ತ್ರೀಯ ಮಗಳು, ಕ್ಷತ್ರಿಯಕ್ಕೆ ಬರಲ್ಲ ಅಂತ ಇವರ ಲೆಕ್ಕ. ಆದರೆ ಕ್ಷತ್ರಿಯನಿಗೆ ಹುಟ್ಟಿದ್ರಿಂದ ಕ್ಷಾತ್ರಳೆ. ಸೊ ಈ ದೃಷ್ಟಿಯಿಂದ ಯುಯುತ್ಸು ಹುಡ್ತಾನೆ. ಅದೊಂದು ಮಗ. ಒಟ್ಟು 102 ಲೆಕ್ಕ ಹೇಳ್ತಾರೆ. ಇದು ಕೌರವರ ವಂಶ. ಇತ್ತ ಇದು ಒಂದು ಕಡೆಯ ಕಥೆ ಹೇಳ್ತಿದ್ದ ಹಾಗೆ ಜನಮೇಜಯ ಕೇಳ್ತಾನೆ, ಪಾಂಡು ಮೊದಲಾದವರು ವನವಿಹಾರಕ್ಕೆ ಹೋದವರು ಏನಾದರು? ಸೊ ಪಾಂಡು ಮೊದಲಾದವರ ಕಥೆ ಪ್ರಾರಂಭ ಆಗುತ್ತೆ. ಪಾಂಡು ವನವಿಹಾರದಲ್ಲಿ ಇದ್ದಾಗ ಬೇಟೆ ಆಡ್ಕೋತಾ ಹೋಗೋದು ಅವರದೊಂದು ರಾಜಧರ್ಮ. ನಾನು ನಿಮಗೆ ಅದನ್ನು ಬಹಳ ಬಾರಿ ಹೇಳಿದ್ದೇನೆ. ಮತ್ತು ಬಹಳ ಇಂಟ್ರೆಸ್ಟಿಂಗ್ ಅಂತಂದರೆ, ಯಾವೆಲ್ಲ ರಾಜರು ತಾವು ಬಿದ್ದಿದ್ದಾರೆ, ಸೋತಿದ್ದಾರೆ, ಅವರೆಲ್ಲ ಬಿದ್ದದ್ದು ಸೋತದ್ದು ಒಂದು ಜಿಂಕೆ ಬೇಟೆ ಆಡುವಾಗಲೇ. ಹುಲಿ ಬೇಟೆ ಆಡಿ ಬಿದ್ದದಲ್ಲ. ಅದು ಆಶ್ಚರ್ಯ ಅಲ್ವಾ? ಯಾಕಪ್ಪ ಜಿಂಕೆ ಕೈಯಲ್ಲೇ ಸಿಕ್ಕಿ ಬೀಳೋದು ಇವರು? ಹುಲಿಯ ಬೆನ್ನ ಮೇಲೆ ಜಿಂಕೆ ಒಂದು ಮೇಯ್ದು ಬಂದುದ ಕಂಡು ಬೆರಗಾದೆ ನಯ್ಯ ಅಲ್ಲವ. ಹುಲಿಯ ಬೆನ್ನ ಮೇಲೆ ಜಿಂಕೆ ಒಂದು ಕುಳಿತು ಮೇಯ್ದು ಬಂದುದ ಕಂಡು ಬೆರಗಾದೆ ನಯ್ಯ. ರಾಕ್ಷಸನ ಮನೆಯಲ್ಲಿದ್ದು ನಿದ್ದೆ ಮಾಡಿದುದ ಕಂಡು ಬೆರಗಾದೆ ನಯ್ಯ. ಜವನ ಮನೆಗೆ ಹೋಗಿ ಬದುಕಿ ಬಂದುದ ಕಂಡು ಬೆರಗಾದೆ ನಯ್ಯ. ನಿನ್ನ ಬೆರಗನ್ನ ನಾನು ವಿವರಿಸಲಾರೆ ಗುಹೇಶ್ವರ. ಯಾವುದು ಜಿಂಕೆ, ಹುಲಿ ಯಾವುದು? ಹುಲಿ ಅಂದರೆ ನಾನು ಅಂತ ತಿಳಿದ ನಾವು. ಜಿಂಕೆ ಯಾವುದು ಅಂದರೆ ನಮ್ಮ ಒಳಗೆ ಒಂದು ಜೀವ ಕೂತಿದೆ. ಅದು ಹೇಗೆ ಕೂತಿದೆ ಅಂದರೆ ನಮಗೆ ಗೊತ್ತೇ ಇಲ್ಲ. ಅದು ಜಿಂಕೆಯ ಹಾಗೆ ಇದೆ. ನಮ್ಮ ಹುಲಿ ಆರ್ಭಟದಲ್ಲಿ ನಮಗೆ ಆ ಜಿಂಕೆಯ ಗುರುತೇ ಇಲ್ಲ. ಆದರೆ ಅವನ ವಿಸ್ಮಯ ಹೇಗೆ ಅಂದರೆ, ಅದು ನಿತ್ಯ ಈ ಹುಲಿಯ ಒಟ್ಟಿಗೆ ಇದ್ದು ಹುಲಿ ಏನೇನೋ ಆರ್ಭಟ ಮಾಡಿದಾಗಲೂ ತಾನೂ ಅವನೊಟ್ಟಿಗೆ ಹೋಗುತ್ತೆ. ಅವನು ಏನೇನು ತಿಂತಾನೋ ತಿನ್ಕೊಳ್ಳಿ ಅಂತ ತಾನು ತನ್ಪಾಡಿ ಹುಲ್ಲು ತಿನ್ನುತ್ತೆ. ಅಂದರೆ ಅದು ಇದೆ, ಇವನೇ ಇದ್ದಾನೆ ಅಂತ ಅವನು ಭಾವಿಸಿದ್ದಾನೆ. ಹಾಗಾಗಿ ಅಲ್ಲಮ ಹೇಳ್ತಾನೆ, ಹುಲಿಯ ಬೆನ್ನ ಮೇಲೆ ಕುಳಿತು ಹುಲ್ಲ ಮೇಯುವ ಹುಲ್ಲೆಯ ಕಂಡು ಬೆರಗಾದೆನಯ್ಯ. ಅಲ್ಲೇ ಇದ್ದಾನೆ, ಆದರೆ ಒಂದು ಜಿಂಕೆಯ ಹಾಗೆ ಇದ್ದಾನಲ್ಲ ಈ ಹುಲಿಯ ಒಳಗೆ, ನಾನು ಆಶ್ಚರ್ಯಪಡ್ತೇನೆ ಅಂತ.
ಮತ್ತೆ ರಾಕ್ಷಸನ ಮನೆಯೊಳಗಿದ್ದು ಶಾಂತವಾಗಿ ನಿದ್ರಿಸುವುದ ಕಂಡು ಬೆರಗಾದೆನಯ್ಯ. ಮಹಾಹಂಕಾರದ ಆರ್ಭಟದಲ್ಲಿ ನಾನಿದ್ದಾಗಲೂ ಕೂಡ ಅವನು ಪ್ರಶಾಂತ, ಅವನಿಗೆ ಯಾವ ಲೋಪದೋಷಗಳ ಯಾವ ಬಾಧೆಗಳಿಲ್ಲ, ಅವನು ಪ್ರಶಾಂತನಾಗಿ ನಿದ್ರಿಸ್ತಾನೆ. ಆಮೇಲೆ ಜವನ ಮನೆಗೆ ಇದು ಹೋಗುತ್ತೆ, ಇದು ಸಾಯುತ್ತೆ, ಇದು ಬಾಡಿ ಇಲ್ಲವಾಗುತ್ತೆ, ಹೋದರೂ ಕೂಡ ಜವನ ಮನೆಗೆ ಹೋಗಿ ಮರಳಿ ಬಂದುದ ಕಂಡು ಬೆರಗಾದೆನಯ್ಯ. ಇವ ಸಾಯದೇ ಇಲ್ಲ ಒಳಗಿದ್ದವನು, ಏನು ಆಶ್ಚರ್ಯ ಅಂತಾನೆ. ಅಲ್ಲಮ್ಮ, ಜಿಂಕೆ ಜೀವಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿಯೇ ಪರೀಕ್ಷಿತ ಜಿಂಕೆಗೆ ಹೊಡೀತಾನೆ. ಜಿಂಕೆ ಅಂತ ತಿಳಿದು ದಶರಥ ಹೊಡೀತಾನೆ, ಜಿಂಕೆ ಅಂತ ತಿಳಿದು ಈ ಪಾಂಡು ಹೊಡೀತಾನೆ. ಅಥವಾ ಜಿಂಕೆಗೆ ಹೊಡೆಯುವಾಗಲೇ ಇವರಿಗೆಲ್ಲರಿಗೂ ಆಪತ್ತು ಬಂದದ್ದು. ಜೀವಕ್ಕೆ ಆಪತ್ತು ಬಂದಿದೆ ಅನ್ನುವ ಸೂಚನೆಯ ಹಾಗೆ ಜಿಂಕೆಯನ್ನು ತೋರಿಸ್ತಾರೆ. ಹಾಗಾಗಿ ಇವನು ಹೊಡೆದದ್ದು ಅದು ತುಂಬ ಜಿಂಕೆಗಳು ಓಡಾಡ್ತಾ ಇದ್ದಂತಹ ಜಾಗವಿತ್ತಂತೆ. ಇವನು ಜಿಂಕೆ ಬೇಟೆ ಆಡಬೇಕು ಅಂತ ಜಿಂಕೆ ಹಿಂದೆ ಹೋಗುವಾಗ ಜಿಂಕೆಯಲ್ಲಿ ಒಂದು ಜೋಡಿ ಪರಸ್ಪರ ಸುರತ ಕ್ರಿಯೆಯಲ್ಲಿ ತೊಡಗಿದೆ, ಒಂದನ್ನೊಂದು ಸೇರುವ ಹಂತದಲ್ಲಿದೆ. ಇವನಿಗೆ ಬೇಕಾದಷ್ಟು ಬಿಡಿ ಬಿಡಿ ಜಿಂಕೆಗಳಿದ್ದು ಅವುಗಳನ್ನೇನು ಮಾಡಲಿಲ್ಲ. ಅವನು ಮಾಡಿದ್ದು ಯಾವುದು ಅಂದರೆ ಇದನ್ನು ಹೊಡಿಲಿಕ್ಕೆ ಹೋದ. ಯಾವುದು ಒಂದು ಇನ್ನೊಂದನ್ನು ಕೂಡ್ತಾ ಇದೆಯಲ್ಲ ಆ ಜಿಂಕೆಯನ್ನು ಹೊಡಿಲಿಕ್ಕೆ ಹೋದ. ಮೈಥುನದಲ್ಲಿರುವ ಜಿಂಕೆಯಲ್ಲಿ ಒಂದಕ್ಕೆ ಹೊಡೆದಾಗ ಅದು ಸಾಯುವ ಹೊತ್ತಿಗೆ ತಾನು ತನ್ನ ನಿಜ ರೂಪವನ್ನು ಪ್ರಕಟಿಸಿ ಅದೊಂದು ಋಷಿಯ ರೂಪವನ್ನು ತೋರಿಸಿತು. ತೋರಿಸಿ ಹೇಳ್ತದೆ, ನೀನು ಬೇಟೆಯಾಡಿದ್ದು ನನ್ನನ್ನು, ಇದಕ್ಕೆ ಪ್ರತಿಫಲವನ್ನು ನೀನು ಅನುಭವಿಸ್ತೀನಿ. ಆಗ ಅವನು ಹೇಳ್ತಾನೆ, ರಾಜಧರ್ಮದಲ್ಲಿ ಬೇಟೆ ಅಧರ್ಮವಲ್ಲ, ನಮಗದು ಕಾನೂನು, ನಮ್ಮ ಶಾಸನ ಅದು. ಏನು ಬೇಟೆ ಆಡಬೇಕು ನೋಡಿ. ಒಂದು ಕಾಲಕ್ಕೆ ತುಂಬ ಮನುಷ್ಯರು ಕಮ್ಮಿ ಇದ್ದು ಪ್ರಾಣಿಗಳು ಸಹಸ್ರ ಸಂಖ್ಯೆಗಳಲ್ಲಿ ಇದ್ದಿರ್ಬೋದು ರೇಷ್ಯೋದಿಂದ. ಆವಾಗ ಪ್ರಾಣಿಗಳನ್ನು ಬೇಟೆ ಆಡುವುದು ಒಂದು ಸಮತೋಲಕ ಅವಶ್ಯಕತೆ ಇತ್ತು ಏನೋ, ಆಗ ಅದಕ್ಕೆ ಶಾಸನ ಮಾಡಿರ್ಬೋದು. ಈಗ ಯಾರೋ ಹೋಗಿ ನಾವು ಕೊಲ್ಲುವ ಹಾಗೆ ಇಲ್ಲ, ಯಾಕೆ ಸಂಖ್ಯೆಯಿಂದ ಅವೆಲ್ಲ ಕಡಿಮೆ ಆಗಿದ್ದಾವೆ, ನಾವು ಹೆಚ್ಚಾಗ್ತಾ ಇದ್ದೇವೆ. ಈ ಪ್ರಾಣಿಯನ್ನು ಯಾರು ಹೊಡೆಯೋದು ಅಂತ ಈಗ ಹುಡುಕಬೇಕು. ಅಂಥ ಸ್ಥಿತಿಯಲ್ಲಿರುವಾಗ ನಾವು ಪ್ರಾಣಿಯನ್ನು ಹೊಡಿಬಾರ್ದು ಅನ್ನೋದು ಈಗ ಬಂತು ಕಾನೂನು, ಆವಾಗ ಹಾಗಿರಲಿಲ್ಲ. ಸೊ ಅವರಿಗೆ ಅದು ಕಾನೂನು, ಅದು ಧರ್ಮ, ಅವ್ರು ಹೊಡಿಬೇಕು. ಇಲ್ಲದಿದ್ದರೆ ರಾಜ ಹಾಗೆ ಪ್ರಾಣಿಗಳನ್ನು ಹೊಡೆಯದೇ ಇದ್ದರೆ ಎಷ್ಟೋ ಜನಕ್ಕೆ ಅಪಾಯಗಳಿದ್ದಿರ್ಬೋದು. ಹಾಗಾಗಿ ಪ್ರಾಣಿಗಳನ್ನು ಸಂಯಮದಲ್ಲಿ ಇಡೋದು ರಾಜನ ಧರ್ಮ ಆಗಿರಬೇಕು, ಹೊಡಿತಿರಬೇಕು. ನಾನು ಮಾತ್ರ ಯಾವಾಗಲೂ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಮಾಂಸಾಹಾರ ತಿನ್ನುವವರೆಗೂ ಹೇಳೋದು ಅಲ್ಲ, ಹೋಗಿ ಕೋಳಿ ಕುರಿ ಆಡು ಏನು ಹೊಡೆದು ತಿಂತೀರಿ, ಹುಲಿ ಸಿಂಹ ಹೊಡೆದು ತಿನ್ನಿರಿ ಅಂತ. ಪಾಪದನ್ನು ಯಾಕೆ ಹೊಡೆದು ತಿಂತೀರಿ? ಯಾವುದೋ ದನ ತಿಂತೀನಿ, ಯಾವುದೋ ಕುರಿ ತಿಂತೀನಿ, ಆಡು ತಿಂತೀನಿ, ಹೋಗಿ ಹೊಡೀರಿ ಸಿಂಹ ಹುಲಿನ ಸಾಧ್ಯ ಇದ್ದರೆ. ಆಗ ನಿಜವಾಗಿ ಮಾಂಸಾಹಾರಿಗಳು ನೀವು. ಇಲ್ಲಾಂದರೆ ಪುಕ್ಕಟೆ ಏನು ಸಿಕ್ಕಿತೋ ತಿಂತೀವಿ ಅನ್ನೋ ದರ್ಶಿನಿ ಹೋಟೆಲ್ನ ಊಟ ಆಗುತ್ತೆ. ಇವರು ಎಂದೂ ಹಂಗೆ ಮಾಡಲಿಲ್ಲ. ಇವರು ವಿಹಾರಕ್ಕೆ ಮಾತ್ರ ಬೇಟೆ ಆಡುವಾಗ ಜಿಂಕೆ, ಉಳಿದ ಹೊತ್ತಿಗೆ ಎಲ್ಲದನ್ನು ಬೇಟೆ ಆಡ್ತಿದ್ರು. ಅಂಥ ಜಿಂಕೆಯ ಬೇಟೆ ಎಲ್ಲ ಅವರ ಜೀವಕ್ಕೆ ಅಪಾಯ ಇದ್ದಾಗಲೇ ಸಂಭವಿಸ್ತಿತ್ತು. ಅಂಥ ಒಂದು ಬೇಟೆಯಾಡಿದರು. ಆ ಬೇಟೆಯಾಡಿದ್ದಕ್ಕೆ ಅವನು ಧರ್ಮ ಅಂದ. ಅವನು ಕೂಡಲೇ ಹೇಳಿದ, ಋಷಿ ಹೌದು ಧರ್ಮ ನಿಜ, ಆದರೆ ಸುರತದಲ್ಲಿದ್ದಾಗ ಸುರತಾವಸ್ಥೆಯ ಪ್ರಾಣಿಯನ್ನು ಕೊಲ್ಲುವುದು ಧರ್ಮ ಅಲ್ಲ ಅನ್ನುವ ಸಾಮಾನ್ಯ ಪ್ರಜ್ಞೆ ನಿನಗಿಲ್ಲುವ ರಾಜನಾಗಿ. ಹೌದಲ್ವಾ? ನಮ್ಮಲ್ಲಿ ಹಾವು ಬಡಿತೀವಿ, ನಾವು ಉತ್ತರ ಕರ್ನಾಟಕದ ಜನ ಹಾವು ಬಡಿತೀವಿ, ಆದರೆ ಎಂದೂ ಕೂಡ ಒಂದು ಇನ್ನೊಂದನ್ನು ಕೂಡುವ ಹಾವನ್ನು ನೋಡೋದು ಕೂಡ ಇಲ್ಲ, ನೋಡಬಾರ್ದು ಅಂತ ಪ್ರತೀತಿ ಇದೆ ಇಲ್ವಾ? ನಮ್ಮಲ್ಲೆಲ್ಲ ನನಗೆ ಗೊತ್ತಿರುವ ಹಾಗೆ ಕಲ್ಲಳ್ಳಿಯ ತೋಟದಲ್ಲಿ ಒಂದು ಹಾವು ಇನ್ನೊಂದನ್ನು ಕೂಡಿಕೊಂಡಿದ್ದರೆ ಒಬ್ಬರು ಯಾರೋ ನೋಡಿದ್ರು ಅಂತ ಆದರೆ ಅವರು ಬಂದು ಅಲ್ಲಿ ಹಾವು ಕೂಡ್ತಿದೆ ಬನ್ನಿ ನೋಡಿ ಅನ್ನಲ್ಲ, ಹೇಳಬಾರ್ದು ಅಂತ. ಅಂದರೆ ಎಷ್ಟು ಮರ್ಯಾದಿತವಾಗಿ ಒಂದು ಸುರತವನ್ನು ನೋಡ್ತಿತ್ತು ನಮ್ಮ ಪರಂಪರೆ, ಎಷ್ಟು ಮರ್ಯಾದಿತವಾಗಿ ಒಂದು ಪರಸ್ಪರ ಮೈಥುನವನ್ನು ಗೌರವಿಸ್ತಿತ್ತು ನಮ್ಮ ದೇಶ. ಇವತ್ತು ಎಲ್ಲಿಗೆ ಬಂದಿದೆ? ಇವತ್ತಿಬ್ಬರು ಒಂದು ಕೋಣೆಯಲ್ಲಿ ಒಂದಾಗ್ತಾರ ಅಂತ ಒಂದು ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡುವ ಹಂತಕ್ಕೆ ದುಸ್ಥಿತಿಗೆ ಇಳಿದಿದ್ದೇವೆ ನಾವು. ನಾನು ಯಾವಾಗಲೂ ಹೇಳೋದು, ಪರಸ್ಪರ ಒಪ್ಪಿಕೊಂಡು ಮೈಥುನ ಮಾಡುವ ಆ ಅಪರಾಧಿಗಳು ಏನೇ ಇರಲಿ, ಅವರಕ್ಕಿಂತ ಕನಿಷ್ಠ ಅಪರಾಧಿಗಳು ಅದನ್ನು ಗುಟ್ಟಾಗಿ ರೆಕಾರ್ಡ್ ಮಾಡುವವರು. ಯಾಕೆ? ಒಂದು ಮೈಥುನಕ್ಕೆ ಅಂಥ ಗೌರವ ಇತ್ತು. ಆ ಮೈಥುನ ಅಂತಂದರೆ ಅದು ಪೂಜನೀಯ ಅಂತಿತ್ತು. ಸಂಭೋಗ ಒಂದು ಯಜ್ಞ, ಶಿಷ್ಣ ಅನ್ನುವುದು ಸಮಿಧೆ, ಯೋನಿ ಅನ್ನುವುದು ಅಗ್ನಿಕುಂಡ. ಆ ಯಜ್ಞದಲ್ಲಿ ತನ್ನನ್ನು ಸಮರ್ಪಿಸಿಕೊಂಡರೆ ದೇವಲೋಕದವರೆಗೆ ಸೃಷ್ಟಿ ಅಂತ ಮಾತು.
ಇದನ್ನೇ ದೀರ್ಘ ತಮಸ್ಸಿನ ಸಂಭೋಗ ಅಥವಾ ದೀರ್ಘ ತಮಸ್ಸು ಮಾಡಿದಂತಹ ಸಂತಾನವನ್ನೆಲ್ಲ ಹಾಗೆ ನೋಡಬೇಕು. ಶಾಸ್ತ್ರ ಅದಕ್ಕೇನೆ ಹೇಳ್ತಾರೆ, ಭಾರತೀಯ ಸತ್ಯಕಾಮರ ಒಂದು ಮಾತು ಇದೆ, ಭಾರತೀಯ ಪರಂಪರೆಯಲ್ಲಿ ಅಸಾಮಾಜಿಕ ಅನೈತಿಕ ಎಲ್ಲವೂ ಕೂಡ ಮುಕ್ತವಾಗಿ ಸ್ವೀಕೃತವಾಗಿತ್ತು. ಆಚಾರ ವಿಚಾರಗಳಲ್ಲಿ ಮುಕ್ತವಾಗಿ ಸ್ವೀಕೃತವಾಗಿತ್ತು. ಧೀರರಿಗೆ ಅದು ಆಹ್ವಾನ. ನೋಡಿ ಮುಂದಿನ ವಾಕ್ಯ, ಧೀರರಿಗೆ ಅದು ಆಹ್ವಾನ, ಲಂಪಟರಿಗೆ ಅದು ಅವರ ಅವನತಿಯ ವಿಷಯ. ಎಷ್ಟು ಸ್ಪಷ್ಟವಾಗಿ ಇದು ಗೊತ್ತಾಗುತ್ತೆ. ಅದಕ್ಕೇನೆ ಕಾಮೇಚ, ಮಹಾಭಾರತ ಹೇಳುವ ಕಾಮ ನಾನು ನೀವು ಭಾವಿಸುವ ದೈಹಿಕ ಆಕಾಂಕ್ಷೆಯ ಕಾಮವಲ್ಲ. ಪ್ರತಿ ಸಂದರ್ಭದಲ್ಲಿ ನೋಡಿ, ಒಂದು ಸೃಷ್ಟಿಗಾಗಿ ಮಾತ್ರವೇ ಅವರು ಸೇರೋದು. ಸೃಷ್ಟಿಯಲ್ಲದೆ ದೇಹ ಕಾರಣಕ್ಕೆ ಸೇರುವ ಮಾತೇ ಇಲ್ಲ. ಸಂತಾನವಲ್ಲದೆ ಒಬ್ಬ ದೈಹಿಕ ಆಕಾಂಕ್ಷೆಗೆ ಹೋಗಿ ಯಾರನ್ನೋ ಕೂಡಿದ, ರೇಪು ಮಾಡಿದ ಅನ್ನುವುದು ನಮ್ಮ ಈ ಪ್ರಾಣಿ ನಾವಿದ್ದೇವಲ್ಲ, ನಮ್ಮ ಕುಲದಲ್ಲಿ ಬಂದದ್ದು. ಅವರಲ್ಲಿ ಅಂಥ ಮಾತುಗಳೇ ಇಲ್ಲ. ಸೊ ಅಂಥ ಒಂದು ಧರ್ಮಶಾಸ್ತ್ರವನ್ನು ಆ ಮೈಥುನ ಮಾಡುವಾಗ ಗೌರವಿಸಬೇಕು ಅನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ಲದೆ, ನಾನಿನ್ನೂ ಮೈಥುನದ ಸಂಪೂರ್ಣ ತುತ್ತ ತುದಿಯನ್ನು ತಲುಪುವ ಮೊದಲು ಅದಿನ್ನೂ ಅರ್ಧ ಸಂಭವಿಸುವ ವೇಳೆಗೆ ಕೊಂದಿದ್ದಿ. ಆದ್ದರಿಂದ ನನ್ನ ಈ ಮೈಥುನ ಅರ್ಧವಾದದ್ದರ ಪರಿಣಾಮವಾಗಿ ನೀನು ಮೈಥುನಕ್ಕೆ ತೊಡಗುವ ವೇಳೆಗೆ ಸಾಯುವ ಹಾಗಾಗಲಿ ಅಂತ ಶಾಪ ಕೊಡುತ್ತೆ ಪಾಂಡುವಿಗೆ. ಇದರಿಂದ ಅವನು ಬಂದು ಕುಂತಿ ಮತ್ತು ಮಾದ್ರಿಯ ಮುಂದೆ ತನಗಾದ ತೊಂದರೆಯನ್ನು ಹೇಳ್ತಾನೆ. ಮತ್ತು ತಾನು ತೀರ್ಮಾನ ಮಾಡಿದ್ದೇನೆ, ನಾನೇನು ವಾನಪ್ರಸ್ಥಾಶ್ರಮ ಸನ್ಯಾಸಿ ಹಾಕ್ಕೊಂಡು ತಪಸ್ವಿ ಹಾಕ್ಕೊಂಡು ಕಾಲ ತೆಗಿತೇನೆ, ನನ್ನಿಂದ ನೀವು ಯಾವುದೇ ಇತರ ದೈಹಿಕ ಸುಖ ಸಂಪತ್ತನ್ನು ಅಪೇಕ್ಷಿಸಬೇಡಿ ಅಂತ ತಾನು ಹೋಗ್ತೇನೆ ಅಂದಾಗ, ಮಾದ್ರಿ ಮತ್ತು ಕುಂತಿ ಇಬ್ಬರು ಕೂಡ ನಾವು ಕೂಡ ನಿನ್ನನ್ನು ಅನುಸರಿಸ್ತೇವೆ, ನಿನ್ನ ತಪಸ್ಸಿನ ಭಾಗವಾಗಿ ನಾವು ಕೂಡ ತಪಸ್ಸು ಮಾಡ್ತೇವೆ, ನಾವು ಎಲ್ಲಿಯೂ ಕೂಡ ನಿನ್ನ ತಪಸ್ಸಿಗೆ ಭಂಗ ಬರದ ಹಾಗೆ ನಮ್ಮ ಜವಾಬ್ದಾರಿ ಅಂತ ಅವರು ತಪಸ್ಸು ಮುಂದುವರಿಸ್ತಾರೆ. ಶತಶೃಂಗ ಪರ್ವತ ಅಂತ, ಹಿಮವತ್ ಪರ್ವತ, ಗಂಧಮಾದನ ಪರ್ವತ ಇವುಗಳನ್ನೆಲ್ಲ ದಾಟಿಕೊಂಡು, ನಾನು ಇನ್ನೊಂದು ವಿಷಯ ಹೇಳಬೇಕು, ಅನೇಕ ಊರುಗಳು ಬರ್ತವೆ. ಕುರುಜಾಂಗ್ಲ ಅಂತ ಬರುತ್ತೆ, ಹಸ್ತಿನಪುರ ಅಂತ ಬರುತ್ತೆ, ಇನ್ನು ಮುಂದೆ ಇಂದ್ರಪ್ರಸ್ಥ ಬರುತ್ತೆ, ಅಥವಾ ಪಾಂಡು ದೇಶ ಅಂತ ಬರುತ್ತೆ, ಮದ್ರದೇಶ ಅಂತ ಹೀಗೆಲ್ಲ ಬರುತ್ತೆ. ಈ ಥರ ಬರುವ ದೇಶಗಳನ್ನು ಈಗಿನ ಹೆಸರು ಏನು ಅಂತ ಹೇಳುವ ಒಂದು ಪ್ರಯತ್ನವನ್ನು ಕೂಡ KS ನಾರಾಯಣಾಚಾರ್ಯರು, ನನ್ನ ಅಪ್ಪ ಎಲ್ಲ ಮಾಡಿದ್ದಾರೆ. ಅದು ಜಿಯೋಗ್ರಾಫಿಕಲಿ ಅವರೊಂದು ಸ್ಟಡಿ ಮಾಡಿ, ಭೌಗೋಳಿಕವಾಗಿ ಅವರು ಹೇಳುವ ಜಾಗ ಅದು ಇಲ್ಲಿ ಇತ್ತು, ಉತ್ತರ ಭಾರತದ ಈ ಭಾಗದಲ್ಲಿತ್ತು, ಆದ್ದರಿಂದ ಅದು ಈಗ ಹೇಳುವ ಮೀರಠ್ ಇರ್ಬೋದು, ಮೀರಠ್ನ ಮುಂದಿನ ಭಾಗ ಇರ್ಬೋದು, ಈಗ ಹೇಳುವ ದೆಹಲಿಯ ಹಿಂದಿನ ಇಂದ್ರಪ್ರಸ್ಥ, ಹೀಗೆಲ್ಲ ಒಂದು ಕ್ಯಾಲ್ಕುಲೇಷನನ್ನು ಕೊಡ್ತಾರೆ. ಯಾರೋ ಮಾಡಿದ್ದನ್ನು ಇಲ್ಲಿ ಬಂದು ಉರು ಹೊಡೆದು ಹೇಳುವ ಅಭ್ಯಾಸ ನನಗಿಲ್ಲವಾದ್ದರಿಂದ ನಾನು ಅದನ್ನು ಹೇಳ್ತಿಲ್ಲ. ನನಗೆ ಜಿಯೋಗ್ರಾಫಿಕಲ್ ಸ್ಟಡಿ ಇನ್ನೂ ನಾನು ಮಾಡಲಿಲ್ಲ. ಜಿಯೋಗ್ರಾಫಿಕಲಿ ಅದು ಪ್ರೂವ್ ಆಗಿದೆ, ಅವರೆಲ್ಲ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಿರುವ ಹಾಗೆ ಒಬ್ಬ ಓಕ್ ಅಂತ ಒಬ್ಬ ವ್ಯಕ್ತಿ, ನಿಲೇಶ್ ಓಕ್ ಅಂತ, ಅವರು ಅದನ್ನೇ ಒಂದು ಅಧ್ಯಯನ ಮಾಡಿ ಮಹಾಭಾರತದ ಯಾವ ಯಾವ ಜಾಗಗಳು ಹೇಗೆ ಐತಿಹಾಸಿಕವಾಗಿ ಭೌಗೋಳಿಕವಾಗಿ ಇದ್ದುವು, ಯಾವ 1000 ವರ್ಷಗಳ ಹಿಂದೆ ಇದು ಇತ್ತು, ಎಲ್ಲೆಲ್ಲಿ ಇದನ್ನು ಯಾರ್ಯಾರು ಆಳಿದ್ರು ಎಲ್ಲ ಲೆಕ್ಕಗಳನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ನೀವು ಯೂಟ್ಯೂಬ್ನಲ್ಲಿ ಅದನ್ನು ಕೂಡ ಗಮನಿಸ್ಬೋದು. ನನ್ನ ಅಧ್ಯಯನ ಭಾಗ ಅಲ್ವಾದ್ದರಿಂದ ಒಟ್ಟಿನಲ್ಲಿ ಇದು ಭಾರತದ ಅನೇಕ ನಮಗೆ ಗೊತ್ತಿರುವ ಮತ್ತು ಪಾಕಿಸ್ತಾನ, ಚೀನಾ ಈ ಭಾಗಗಳನ್ನೆಲ್ಲ ಒಳಗೊಂಡ ಕಥಾಭಾಗ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಒಟ್ಟಿನಲ್ಲಿ ಈ ಭಾಗದ ನಾವು ಯಾವುದನ್ನು ಹಿಮವತ್ ಪರ್ವತ ಅಥವಾ ಗಂಧಮಾದನ ಪರ್ವತ ಅದರ ಆಚೆಗೆ ಇದ್ದಂತಹ ಶತಶೃಂಗ ಪರ್ವತದ ತಪ್ಪಲಿನವರೆಗೆ ಅವರು ತಪಸ್ಸು ಮಾಡ್ಕೊಂಡು ಹೋಗ್ತಾರೆ. ತಪಸ್ಸು ಎಷ್ಟು ದೀರ್ಘವಾಗಿ ಮುಂದುವರಿಯುತ್ತದೆ, ಅವರಿಗೆ ಅದು ಋಷಿಮುನಿಗಳಿಗೆಲ್ಲ ಅವನು ಗೆಳೆಯನೋ ಮಗನೋ ಮಿತ್ರನೋ ಅನ್ನುವ ಹಾಗೆ, ಮತ್ತು ಕೆಲವೊಮ್ಮೆ ಸಾಕ್ಷಾತ್ ಒಬ್ಬ ಋಷಿಯೇನೋ ಅನ್ನುವ ಹಾಗೆ ಇವನು ಪಾಂಡು ಬೆಳೀತಾನೆ. ಕಾಲಾಂತರದಲ್ಲಿ ಒಂದು ದಿವಸ ಎಲ್ಲರೂ ಬ್ರಹ್ಮ ಪೂಜೆಗೆ ಹೊರಡ್ತಾರೆ. ಆ ಋಷಿಮುನಿಗಳಲ್ಲಿ ಇವರೆಲ್ಲ ಒಂದು ಗ್ರೂಪ್ ಆಗಿಬಿಟ್ಟಿರ್ತಾರೆ ಪಾಂಡುವಿನ ಸಹಿತವಾಗಿ. ಋಷಿಮುನಿಗಳೆಲ್ಲ ತಾವಿನ್ನು ಆ ಒಂದು ವಿಶೇಷ ಪೂಜೆಗೆ ಹೋಗ್ತೀವಿ ಅಂತ ಹೊರಟಾಗ ಪಾಂಡು ತಾನೂ ಅನುಸರಿಸ್ತಾನೆ, ಈ ಹೆಣ್ಮಕ್ಳು ಅನುಸರಿಸ್ತಾರೆ. ಸುಮಾರು ದೂರ ದುರ್ಗಮವಾದ ಬೆಟ್ಟ ಗುಡ್ಡ, ಕಣಿವೆ ಹತ್ತುವುದು ಇಳಿಯೋದು, ದರಿಗಳು ಎಲ್ಲವನ್ನ ನಡೆದುಕೊಂಡು ಹೋಗ್ತಿರುವಾಗ ಕೆಲವು ಅನುಭವಿ ಋಷಿಗಳು ಹೀಗೆ ತಿರುಗಿ ಹೇಳ್ತಾರೆ, ಪಾಂಡು ದಾರಿ ತುಂಬ ದುರ್ಗಮವಿದೆ, ಇನ್ನು ಬಹಳ ದೂರ ಕ್ರಮಿಸಬೇಕು, ಎಷ್ಟೋ ಬೆಟ್ಟ ಹತ್ತಿ ಇಳಿಬೇಕು, ಎಷ್ಟೋ ದರಿಗಳನ್ನು ದಾಟಬೇಕು, ಮತ್ತು ಕಲ್ಲು ಬೆಟ್ಟಗಳ ಈ ಗುಡ್ಡವನ್ನು ದಾಟುವುದು ನಮಗೆ ಅನುಭವವಿದೆಯೇ ಹೊರತು ಆ ಹೆಣ್ಣು ಮಕ್ಕಳು ಸುಕೋಮಲರು, ಅವರಿಗೆ ಅನುಭವ ಇಲ್ಲ. ನೀನು ಕೂಡ ರಾಜನಾಗಿ ಹೊಸಬ, ನಿನಗೂ ಕಷ್ಟ ಆಗಬಹುದು, ದಯವಿಟ್ಟು ನೀನು ಬರಬೇಡ, ನಿಂತುಕೋ ಅಂತ ಅವರು ತಡೀತಾರೆ. ಪಾಂಡು ತನ್ನ ವಿಧಿಯನ್ನು ಹಳೆಯುತ್ತಾನೆ, ನನಗೆ ಎಲ್ಲಿ ಕೂಡ ಮುಂದೆ ದಾರಿ ಇಲ್ಲವಾಗಿದೆ ಅಂತ.
ನಾನು ಎಲ್ಲಿ ಹೋದರೂ ನನಗೊಂದು ಅಪಶಕುನ ನನ್ನನ್ನು ಅಡ್ಡಿ ಮಾಡ್ತದೆ. ಅದಕ್ಕೆ ಕಾರಣ ಮತ್ತೇನು ಅಲ್ಲ, ನಾನು ನಿಜವಾಗಿ ನನ್ನ ನಂತರದ ಒಂದು ಸಂತಾನವನ್ನು ಕೊಡಲಿಲ್ಲ ಈ ಭೂಲೋಕಕ್ಕೆ. ನನ್ನ ಸಂತಾನವಿಲ್ಲದ್ದರಿಂದ ನನಗೆ ಅಭಿವೃದ್ಧಿ ಇಲ್ಲ ಆಗಿದೆ, ನನಗೆ ಬೆಳವಣಿಗೆ ಇಲ್ಲವಾಗಿದೆ, ತಡೀತಿದೆ. ಇದು ಮನುಷ್ಯನಿಗೆ ತನ್ನ ಒಳಗೊಂದು ತಾನು ಬೆಳಿಬೇಕು ಅಂತ ಹಸಿವಿರುತ್ತೆ. ನಾನು ಬೆಳಿಬೇಕು ಅನ್ನುವ ಹಸಿವು ಪ್ರತಿ ಜೀವಕ್ಕೆ ಇರುತ್ತೆ. ಕೆಲವರಿಗೆ ಅದು ತನ್ನ ಮಗನ ಮೂಲಕ ಬೆಳೀತೇನೆ ಅನ್ನುವ ಭಾವವಾಗಿ ಇರುತ್ತೆ. ಕೆಲವರಿಗೆ ತಾನು ಜೀವಮುಖೇನ ಬೆಳೆದು ಆತ್ಮೋದ್ಧಾರದ ಕಡೆಗೆ ಹೋಗ್ತೇನೆ ಅನ್ನೋವನಿಗೆ ಸಂತಾನದ ಭಾವ ಇರೋದಿಲ್ಲ. ಯಾರಿಗೆ ನನ್ನ ಮುಖಾಂತರವೇ ಬೆಳಿಬೇಕು, ನನ್ನ ಮಗ, ನನ್ನ ದೇಹದಿಂದ ಹುಟ್ಟುವ ಇನ್ನೊಂದೇ ನನ್ನ ಬೆಳವಣಿಗೆ ಅಂತಿರುತ್ತೆ, ಅವರಿಗೆ ಮಕ್ಕಳು ಒಂದು ಅಪೇಕ್ಷೆ ಆಗಿಬಿಡುತ್ತೆ. ನಾನು ಅವನಿಂದಲೇ ಅಭಿವೃದ್ಧಿ ಆಗೋದು ಅನ್ನುವ ಭಾವ ಒಳಗಿರುತ್ತೆ. ಆ ಥರದ ಒಂದು ಭಾವ ಪುತ್ರನ ಅಪೇಕ್ಷೆಯಿಂದ ಇರುತ್ತೆ. ಈ ಪುತ್ರ ಯಾರು ಅನ್ನೋದಕ್ಕೇ ಸುಮಾರು 12 ರೀತಿಯ ವಿವರಗಳನ್ನು ವೇದವ್ಯಾಸರು ಕೊಡ್ತಾರೆ. ಹಾಗಾಗಿ ದೇಹದಿಂದ ಹುಟ್ಟಿದವನೇ ಪುತ್ರ ಅಂತ ಅಲ್ಲ. ದೇಹದಿಂದ ಹುಟ್ಟಿದವನು ಒಬ್ಬ ಪುತ್ರ. ಅವನೊಂದು ವೇಳೆ ಹುಟ್ಟಲಿಲ್ಲ, ಯಾರಿಂದಲೋ ನಾವು ತಕ್ಕೊಂಡ್ವಿ, ನಮಗೊಬ್ಬವ ದತ್ತಕ್ಕೆ ಕೊಟ್ಟ ದತ್ತಪುತ್ರ, ಒಬ್ಬ ನಮ್ಮನ್ನೇ ಹುಡುಕಿಕೊಂಡು ನಮ್ಮನ್ನೇ ಸೇವಿಸ್ತೇನೆ ಅಂತ ಬಂದ, ಹಾಗೂ ಬಂದರೂ ಅವನು ಪುತ್ರ. ಇನ್ನು ಕೆಲವೊಮ್ಮೆ ಯಾರೋ ಒಬ್ಬಳು ಕನ್ಯೆಗೆ ಹುಟ್ಟಿ ಅವನು ಆ ಕನ್ಯೆಯನ್ನು ಮದುವೆ ಆದ ಮೇಲೆ ಅವನು ಹುಟ್ಟುತ್ತಾನೆ. ಈಗಾಗಲೇ ಗರ್ಭದಲ್ಲಿ ಇರ್ತಾನೆ, ಇವ ಯಾರೋ ಮದುವೆ ಆಗ್ತಾನೆ, ಆ ಕನ್ಯೆಗೆ ಯಾರಿಂದ ಹುಟ್ಟಿದ್ರೂ ಕೂಡ ಕಾನೀನ ಅಂತ ಅವನ ಪುತ್ರ ಆಗ್ತಾನೆ. ಹೀಗೆ 12 ರೀತಿಯ ಪುತ್ರರನ್ನು ವಿವರಿಸ್ತಾರೆ. ಇವನಿಗೆ ಒಟ್ಟಿನಲ್ಲಿ ಯಾವ ಪುತ್ರನೂ ಇರಲಿಲ್ಲ. ಆದ್ದರಿಂದ ನನಗೆ ಪುತ್ರಾಕಾಂಕ್ಷೆ ಇದೆ ಅಥವಾ ಪುತ್ರನಾಗದೇ ಇರುವುದಕ್ಕೆ ಹೀಗಾಗಿದೆ ಅಂತ ಅವನು ಬಹಳ ಹಳಹಳಿಸ್ತಾನೆ. ಒಂದು ದಿನ ಕೂತ್ಕೊಂಡು ಕುಂತಿಯ ಹತ್ರ ಹೇಳ್ತಾನೆ, ಹೇಗೆ ಮಾಡೋದು ನೀವು ಯೋಚನೆ ಮಾಡಿ, ನಮಗೆ ಒಂದು ಕಡೆ. ಆಮೇಲೆ ಅವನು ಪುನಃ ಕೇಳ್ತಾನೆ ಆ ಋಷಿಗಳಿಗೆ, ನನಗೆ ಪುತ್ರ ಸಂತಾನದ ಯೋಗ ಇದೆಯಾ ಇಲ್ವಾ ಅಂತ. ಯಾಕೆ ಮೈಥುನ ಸಾಧ್ಯವಿಲ್ಲ ಅಂತ ಹೇಳಿ ಆಗಿದೆ, ಶಾಪ ಇದೆ. ಆ ಶಾಪ ಕೊಟ್ಟವನ ಹೆಸರು ಕಿಮಂದ ಅನ್ನುವ ಋಷಿ. ಕಿಮಂದ ಋಷಿ ಶಾಪ ಕೊಟ್ಟಾಗಿದೆ. ಇವನು ಆದರೆ ಈ ಋಷಿಗಳ ಹತ್ರ ಕೇಳ್ತಾನೆ, ಮುಂದೆ ಬರಬೇಡಿ ಅನ್ನೋ ಋಷಿಗಳ ಹತ್ರ. ಮುಂದೆ ಬರಲ್ಲ, ಆದರೆ ನನಗೆ ಪುತ್ರರಿಲ್ಲದೆ ಇರುವುದರಿಂದ ಈ ಅಡ್ಡಿಗಳು ಅಂತ ನಾನು ಭಾವಿಸ್ತೇನೆ. ನನಗೇನಾದರೂ ಪುತ್ರರಾಗೋ ಯೋಗ ಇದೆ ಯಾಕೆ ಹೇಳ್ತಾರೆ. ಆಗ ಖಂಡಿತಕ್ಕೂ ನಿನಗೆ ಅಂಥ ಯೋಗ ಇದೆ ಅಂತ ಅವ್ರು ಹೇಳಿ ಹೋಗಿ ಬಿಡ್ತಾರೆ. ಇವನಿಗೆ ಡಿಲೇಮಾ, ಕಿಮಂದನ ಮಾತು ಸತ್ಯವೋ ಆ ಋಷಿಗಳ ಮಾತು ಸತ್ಯವೋ. ಮಕ್ಕಳಾಗಲ್ಲ ಅಂತ ಅವನು ಮೈಥುನವೇ ಇಲ್ಲ ಅಂತ ಹೇಳಿದ್ದಾನೆ, ಮೈಥುನ ಇಲ್ಲ ಅಂದರೆ ಮತ್ತೆ ಮಕ್ಕಳು ಹೇಗೆ ಅಂತ ಇವನಿಗೆ ಪ್ರಶ್ನೆ. ಆಗ ಪರಸ್ಪರ ಒಂದು ದಿನ ಕುಂತಿ ಜೊತೆಗೆ ಮಾತಾಡ್ತಾ ಕೂತಾಗ ಅವನು ಹೇಳ್ತಾನೆ, ನೋಡು ಕುಂತಿ, ನೀವು ನನ್ನನ್ನು ನಂಬಿ ಬಂದಿದ್ದೀರಿ, ನಾನಾದರೂ ನನ್ನ ಅಪರಾಧದಿಂದ ನಿಮ್ಮ ಜೊತೆಗೆ ಬೆರೆಯಲಾಗದ ಸ್ಥಿತಿಯಲ್ಲಿದ್ದೇನೆ. ನನಗೆ ಹೇಗೆ ನಿಮ್ಮನ್ನು ಪುತ್ರ ಸಂತಾನವನ್ನು ಕರುಣಿಸುವುದು ನನಗಂತೂ ಗೊತ್ತಿಲ್ಲ. ಋಷಿಗಳಾದರೂ ಹೀಗೆ ಹೇಳ್ತಾರೆ, ಹೇಗೆ ಪುತ್ರರನ್ನು ಪಡೆಯೋದು? ನಾವು ಒಂದು ದಾರಿ ಮಾಡೋಣ. ಏನು? ಈಗ ನನಗೆ ಮಕ್ಕಳಾಗದಿದ್ರೇನು, ನಿಮಗೆ ಮಕ್ಕಳಾಗಬಹುದಲ್ಲ? ನಿಮಗೆ ಮಕ್ಕಳಾದರೆ ನನಗೆ ಮಕ್ಕಳಾದ ಹಾಗೆ ಅಲ್ವಾ ಅಂತ ಪ್ರಾರಂಭ ಮಾಡಿ ನೀವು ಮಕ್ಕಳಾಗೋದ್ರ ಕಡೆಗೆ ಯೋಚಿಸಿ ಅಂತ. ಆಗ ಅವಳು, ಇಲ್ಲ, ನಾವು ಬಹಳ ಸಂತೃಪ್ತರಿದ್ದೇವೆ ನಿನ್ನ ಜೊತೆಗೆ, ಈ ರಾಜರ ಮರ್ಯಾದೆಯಲ್ಲಿ ಇದ್ದ ಹಾಗೆ ಈಗ ಸನ್ಯಾಸಿಯ ಮರ್ಯಾದೆಯಲ್ಲಿ ನಾವು ಖಂಡಿತ ಸುಖವಾಗಿದ್ದೇವೆ, ನಮ್ಮ ಬಗ್ಗೆ ಚಿಂತೆ ಮಾಡಬೇಡ. ಆಗ ಅವನು ಹಾಗೆ ಭಾವಿಸಬಾರದು. ಪುತ್ರ ಬೇಕು ಅನ್ನೋದು ನನ್ನ ಅಪೇಕ್ಷೆ ಕೂಡ. ಹಾಗಾಗಿ ಪುತ್ರನನ್ನು ಹಡೆದು ಆ ಬಳಿಕ ನಾನು ಮೋಕ್ಷ ಪಡಿತೇನೆ. ಯಾಕೆ ಅಂದರೆ 4 ಋಣಗಳಿವೆ. ಅವನದ್ದು ಮತ್ತು ನಮ್ಮ ಧರ್ಮಶಾಸ್ತ್ರ ಹೇಳುವ ಮಾತು. 4 ಋಣಗಳಿದೆ ಮನುಷ್ಯ ಹುಟ್ಟುವಾಗಲೇ ಬರುವಾಗ ತೆಗೆದುಕೊಂಡು ಬರುವುದು. ಒಂದು ದೇವಋಣ, ಇನ್ನೊಂದು ಪಿತೃಋಣ, 3ನೇದು ಋಷಿ ಋಣ ಮತ್ತು 4ನೇದು ಮಾನವ ಋಣ ಅಂತ. ದೇವಋಣವನ್ನು ಹೇಗೆ ತೀರಿಸೋದು? ದೇವರಿಗೆ ನಾವು ಏನನ್ನು ಬೆಳೆದಿದ್ದೇವೋ ಅದನ್ನು ಅವನಿಗೆ ಸಮರ್ಪಿಸಿ, ನಮ್ಮ ಯಾವ ಸುಖ ದುಃಖಗಳಿವೆ ಅವೆಲ್ಲವನ್ನು ಅವನಿಗೆ ಕೊಟ್ಟು ಅವನಿಗೆ ಅರ್ಪಿಸುವ ಯಜ್ಞ ಹೋಮ ಹವನಗಳು. ನೀವು ಅದನ್ನು ಯಥಾರ್ಥ ಹೋಮಕುಂಡ ಅಂತ ಭಾವಿಸಬೇಕಾಗಿಲ್ಲ. ನಮ್ಮದನ್ನು ಅವನಿಗೆ ಸಮರ್ಪಿಸಿದರೆ ಅದು ಅವನಿಗೆ ಮುಟ್ತದೆ. ಅದು ದೇವಋಣವನ್ನು ಸಲ್ಲಿಸುವ ರೀತಿ. ಇನ್ನು ಋಷಿ ಋಣ ಹೇಗೆ? ಋಷಿಗಳು ಸಾಕಷ್ಟು ಜ್ಞಾನ ಭಂಡಾರವನ್ನು ಬಿಟ್ಟು ಹೋಗಿದ್ದಾರೆ, ಅನುಭವ ಧಾರೆಯನ್ನು ಬಿಟ್ಟು ಹೋಗಿದ್ದಾರೆ. ಆ ಜ್ಞಾನ ಭಂಡಾರವನ್ನು ಅಧ್ಯಾಪನ ಮಾಡಿ ನಾವು ಕಲಿಯುವುದು, ಬೇರೆಯವರಿಗೂ ಕಲಿಸುವುದು ಮಾಡುವುದರ ಮೂಲಕ ಋಷಿ ಋಣವನ್ನು ತೀರಿಸಬಹುದು. ಹಾಗಾಗಿ ಅಧ್ಯಯನ ಅಧ್ಯಾಪನ ಅದು ನಮ್ಮ
ಋಷಿ ಋಣವನ್ನು ತೀರಿಸುವ ಕ್ರಮ. ಮತ್ತು ಪಿತೃಋಣವನ್ನು ಪಿತೃಗಳಿಗೆ ಅವರಿಗೆ ಬೇಕಾದ ಹಾಗೆ ಅವರು ಯಾವ ಕಾಲಕ್ಕೆ ಅಪೇಕ್ಷೆ ಪಡ್ತಾರೋ ಆವಾಗ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡುವ. ಶ್ರಾದ್ದ ಅನ್ನುವುದನ್ನು ನೀವು ಕ್ರಿಯೆಯಾಗಿಯೇ ಶ್ರಾದ್ದ ಕ್ರಿಯೆ ಅಂತ ಭಾವಿಸಬೇಕಾಗಿಲ್ಲ. ಶ್ರದ್ಧೆಯಿಂದ ತಂದೆ ತಾಯಿಯಂದ್ರನ್ನು ಸೇವೆ ಮಾಡಿದರೆ ಅದೂ ಕೂಡ ಬದುಕಿರುವಾಗ ಮಾಡುವ ಬಹಳ ದೊಡ್ಡ ಸೇವೆಯಾದರೆ ಪಿತೃ ಮತ್ತು ಮಾತೃ ಋಣ ಅದಕ್ಕಿಂತ ಸುಂದರವಾಗಿ ಇನ್ನೇನು ತೀರಿಸ್ಲಿಕ್ಕೆ ಸಾಧ್ಯ ಇದೆ. ಬದುಕಿರುವಾಗ ಚೆನ್ನಾಗಿ ಅವರ ಸೇವೆ ಮಾಡದೆ ಅವ್ರು ಹೋದ್ಮೇಲೆ ಭಾರೀ ಪಿಂಡ ಹಾಕಿ ಏನು ಉಪಯೋಗ? ಯಾವ ಶ್ರಾದ್ದ ಮಾಡಿ ಏನು ಉಪಯೋಗ? ಶ್ರದ್ಧೆಯಿಂದ ಬದುಕಿರುವಾಗೆ ನೋಡುವ ಅವರ ಋಣ ತೀರಿಸುವ ಕಾಲಾವಕಾಶ ನಮಗೆ ಅವರು ಕೊಟ್ಟೇ ಕೊಡ್ತಾರೆ ವಯೋವೃದ್ಧರಾಗಿ. ಸೊ ಅದನ್ನು ಹೇಳ್ತಾರೆ. ಮಾನವ ಋಣ ಅಂದರೆ ನಾನು ಈ ಜಗತ್ತಿನಲ್ಲಿ ಎಲ್ಲರಂತೆ ಒಂದು ಜೀವಿ, ಸಕಲ ಜೀವಿಗಳಿಗೂ ದಯಾಪರನಾಗಿ ಇದ್ದು ಬದುಕಿದರೆ ಅದು ಮಾನವ ಋಣ ತೀರಿಸಿದ ಹಾಗೆ ಅಂತ ಅವ ಹೇಳಿ, ನಾನು ಈಗ ಪಿತೃಋಣ ತೀರಿಸಬೇಕಾಗಿದೆ, ನೀನು ಸಹಕರಿಸಬೇಕು. ಮುಂದೆ ಹಾಗೆ ನಾನು ಹೇಗೆ, ನೀನು ಈಗ ಏನು ಹೇಳೋದು, ನಾನಲ್ಲ ಇನ್ಯಾವುದೋ ಪುರುಷರಿಂದ ಮಕ್ಕಳನ್ನು ಪಡೆಯುವ ಪರಂಪರೆ ಇದೆಯಲ್ಲ ಅಂತೆಲ್ಲ ಉಲ್ಲೇಖ ಮಾಡ್ತಾನೆ. ಹಾಗೆ ಅವನು ಉಲ್ಲೇಖ ಮಾಡುವಾಗ ಶತದಂಡಯಾನೆ ಅಂತ ಒಬ್ಬಳಿದ್ಲು. ಅವಳ ಗಂಡ ತಾನು ತನ್ನ ಮಕ್ಕಳನ್ನು ಪಡೆಯಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ಶತದಂಡಯಾನಿಗೆ ಹೇಳಿದ್ದ. ಮಧ್ಯರಾತ್ರಿ 2 ಗಂಟೆಯ ಹೊತ್ತಿಗೆ ಅವಳು 4 ರಸ್ತೆ ಕೂಡುವ ದಾರಿಯಲ್ಲಿ ಕೂತು ಒಬ್ಬ ಮಹಾಪುರುಷನಿಗಾಗಿ ಕಾದಳು, ಗಂಡನ ಮಾತಿಗೆ ಅನುಗುಣವಾಗಿ. ಹಾಗೆ ಗಂಡನ ಮಾತಿಗೆ ಕಾದದ್ದರ ಫಲವಾಗಿ ಅವಳಿಗೆ ಒಬ್ಬ ಮಹಾ ತಪಸ್ವಿ ಬಂದು ಪುತ್ರರನ್ನು ಕರುಣಿಸಿದ ಉದಾಹರಣೆ ಇವೆ. ಹಾಗೆ ಅವಳು 3 ಮಹಾಪುರುಷರನ್ನು ಮಕ್ಕಳನ್ನಾಗಿ ಪಡೆದ ಉದಾಹರಣೆ ಇದೆಯಲ್ಲ ಕುಂತಿ, ಹಾಗೆ ನೀವೂ ಮಾಡಬಹುದು ಅಂತ ಒಂದು ಕತೆ ಹೇಳ್ತಾನೆ. ಆಗ ಇವಳು, ಇಲ್ಲ ನೀನು ಹೇಳಿದ ಕಥೆ ಒಂದು ಸರಿ, ಆದರೆ ವ್ಯುಷಿತಶ್ವ ಅಂತ ಇನ್ನೊಬ್ಬ ಇದ್ದ. ವ್ಯುಷಿತಶ್ವನಿಗೆ ಭದ್ರೆ ಹೆಂಡತಿ, ಬಹಳ ಒಳ್ಳೆಯ ದಾಂಪತ್ಯ, ಪರಸ್ಪರ ಒಬ್ಬರನ್ನೊಬ್ಬರು ಅಗಲಾರದ ಒಳ್ಳೆಯ ಪ್ರೀತಿ. ಒಂದು ದಿನ ವ್ಯುಷಿತಶ್ವನಿಗೆ ಯಾವುದೋ ಕಾರಣಕ್ಕೆ ಸಾವು ಸಂಭವಿಸಿತು. ಆಗಿನ್ನೂ ಅವರಿಗೆ ಪುತ್ರರಿರಲಿಲ್ಲ. ಭದ್ರೆ ಬದುಕುವುದಿಲ್ಲ ಅನ್ನುವ ಸ್ಥಿತಿ ತಲುಪಿದ್ಲು. ಅವಳ ಪಾತಿವ್ರತ್ಯದ ತುದಿಯಲ್ಲಿ ಅವಳು ಒಂದೇ ಸಮನೆ ಗೋಳೋಂತ ಅಳ್ತಾ, ನೀನಿಲ್ಲದರೆ ನಾನು ಬದುಕುವುದಿಲ್ಲ, ನಿನ್ನದಲ್ಲದ ಮಕ್ಕಳನ್ನು ಹಡೆಯುವುದು ನನಗೆ ಸಾಧ್ಯವಿಲ್ಲ, ನೀನು ಮಕ್ಕಳನ್ನು ಕೊಡದೆ ಹೋಗಿದ್ದಿ, ನಾನು ಬದುಕುವುದಕ್ಕೆ ಏನರ್ಥ ಅಂತ ಒಂದೇ ಸಮನೆ ಅಪಲಾಪಿಸುವಾಗ ಆ ವಿಷಿತಶ್ವನ ಮುಂದೆ ಅವಳ ಅಳು ಯಾವ ಪರಿ ಅದು ತಾದಾತ್ಮ್ಯ ಇತ್ತು, ಅವಳ ಕೂಗು ಅದು ಎಷ್ಟು ಗಾಢವಾಗಿ ಅವನನ್ನು ಮುಟ್ಟುವ ಹಾಗಿತ್ತು ಅಂತಂದರೆ, ಕುಂತಿ ಹೇಳ್ತಾಳೆ, ಆ ವಿಷಿತಶ್ವ ದೇಹ ಹೆಣವಾದರೂ ತುಟಿ ಅಲುಗಿಸಿ ಋತುಸ್ನಾತವಾದ 8ನೆಯ ದಿನ ಅಥವಾ 14ನೆಯ ದಿನ ನೀನು ಶಯ್ಯಾಗಾರದಲ್ಲಿ ನನ್ನ ದಾರಿ ಕಾಯು, ನಿನಗೆ ಮಕ್ಕಳನ್ನು ಕೊಡುತ್ತೇನೆ ಅಂತ ಆ ಹೆಣ ಹೇಳುತ್ತಂತೆ. ಇಷ್ಟೆಷ್ಟು ಅದ್ಭುತವಾದ ಸಂಗತಿಗಳನ್ನು ದಾಖಲಿಸ್ತಾರೆ ವೇದವ್ಯಾಸರು. ಆಗ ಸರಿ, ಅವಳು ಹಾಗೆ ಮಾಡಿದಳು, ಹಾಗೆ ಮಾಡಿ ಅವಳಿಗೆ 6 ಮಕ್ಕಳಾದರು ಅಂತ ಕುಂತಿ ಅದನ್ನು ಉಲ್ಲೇಖ ಮಾಡ್ತಾಳೆ. ಒಟ್ಟಿನಲ್ಲಿ ಪಾತಿವ್ರತ್ಯ ಧರ್ಮ ಬಿಡಬಾರ್ದು, ಪಾತಿವ್ರತ್ಯ ಧರ್ಮದ ಮೂಲಕವೇ ಮಕ್ಕಳಾಗಬೇಕು ಅನ್ನೋದು ಕುಂತಿಯ ಹಠ. ಇಲ್ಲ, ಆ ಶತದಂಡಯಾನಿಯ ಹಾಗೆ ಪುರುಷನ ಒಪ್ಪಿಗೆ ಇದ್ದರೆ ಬೇರೆಯವರ ಮುಖಾಂತರ ಮಕ್ಕಳನ್ನು ಪಡಿಬಹುದು ಅನ್ನೋದು ಇವನ ಹಠ. ಯಾಕೆ, ಇವನಿಗೆ ಸಾಧ್ಯವಿಲ್ಲ, ಆದ್ದರಿಂದ ನನ್ನ ಮಾತನ್ನು ಒಪ್ಪು. ಮುಂದೆ ಅವನು ಹೇಳ್ತಾನೆ, ಬರೇ ನನ್ನನ್ನು ನೀನು ಹಾಗೆ ಭಾವಿಸಬೇಡ, ನಾವು ಇದ್ದೇವಲ್ಲ, ನಾವು ಹೇಗೆ ಹುಟ್ಟಿದ್ದು, ನಮಗೂ ಹುಟ್ಟಿಸಿದ್ದು ವೇದವ್ಯಾಸರಲ್ಲ, ಗಂಡ ಎಲ್ಲಿದ್ದ? ಹೌದು, ಗಂಡ ಸತ್ತಿದ್ದನಲ್ಲ ಅಂತ ಇವಳದ್ದು. ಗಂಡ ಸತ್ತದ್ದಕ್ಕೆ ವೇದವ್ಯಾಸರಿಂದ ಮಕ್ಕಳಾಯಿತು, ಅದು ಆಪದ್ಧರ್ಮ, ನಿಯೋಗದಿಂದ ಆಯಿತು. ಹೌದು, ಈಗ ನನಗೂ ಅಂಥದೇ ಒಂದು ಅಡ್ಡಿ ಇದೆಯಲ್ಲ, ನನ್ನ ಅಡ್ಡಿ ಇರುವಾಗ ಆ ಅಡ್ಡಿಯನ್ನು ನಿವಾರಿಸುವ ಕೆಲಸವನ್ನು ನೀವು ಮಾಡದೆ ನಮಗೆ ಹೇಗೆ ಪುತ್ರ ಸಂತಾನ ಸಾಧ್ಯ ಅಂತ ಕುಂತಿಯ ಜೊತೆಗೆ ಒಂದು ಧರ್ಮ ಜಿಜ್ಞಾಸೆಯನ್ನೇ ಮಾಡ್ತಾರೆ. ಈ ಧರ್ಮ ಜಿಜ್ಞಾಸೆ ಕೇವಲ ಅವರಿಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ನೆನಪಿಟ್ಟುಕೊಳ್ಬೇಕು. ಆಗ ಆಯಿತು, ನೀನು ಹೇಳಿದಂತೆ ಆಗಲಿ ಅಂತ ಅವಳಿಗೆ ತಕ್ಷಣ ಈಗ ಇವನಿಗೆ ದುರ್ವಾಸರು ನನಗೆ ಕೊಟ್ಟ ಅನುಗ್ರಹವನ್ನು ಹೇಳುವುದು ಒಳ್ಳೆಯದು ಅಂತ ಕುಂತಿ ಇನ್ಯಾರೋ ಪರಮಪುರುಷನೋ ಮತ್ಯಾಬನೋ ಕಾಯುವುದಕ್ಕಿಂತ ತನಗೊಂದು ಹೀಗೆ ಮಂತ್ರಾನುಗ್ರಹ ಆಗಿದೆ ಅನ್ನುವುದನ್ನು ಹೇಳುವ ಪ್ರಯತ್ನ ಮಾಡ್ತಾಳೆ. ಮಾಡಿ ಸಂಪೂರ್ಣವಾಗಿ ಈಗಾಗಲೇ ಕರ್ಣನನ್ನು ಪಡೆದಿದ್ದೇನೆ ಅಂತ ಹೇಳಲ್ಲ, ಉಳಿದದ್ದನ್ನೆಲ್ಲ ಹೇಳ್ತಾಳೆ. ಹೀಗೊಂದು ನನಗೆ ಅನುಗ್ರಹ ಇದೆ, ನನಗೆ ಮಂತ್ರ ಮುಖೇನ
ಭಗವಂತನನ್ನು ನಾನು ಯಾವ ದೇವತೆಯನ್ನು ಸ್ಮರಿಸ್ತೇನೋ ಆ ದೇವತೆಯ ಮೂಲಕ ಮಕ್ಕಳಾಗ್ತವೆ ಅಂತ ನನಗೆ ಹೇಳಿದ್ದಾರೆ ಅಂತ. ಯಂ ಯಂ ದೇವಂ ಏತೇನ ಮಂತ್ರೇಣ ಆವಾಹಿಷ್ಯಸಿ. ಯಾವ ಯಾವ ಮಂತ್ರ, ಈ ಮಂತ್ರಗಳ ಮೂಲಕ ಯಾವ ಯಾವ ದೇವತೆಗಳನ್ನು ನೀನು ಆವಾಹಿಸುತ್ತೀಯೋ, ಯಂ ಯಂ ದೇವಂ ಮಂತ್ರೇಣ ಏತೇನ ಆವಾಹಿಷ್ಯಸಿ ತೇ ನೀನು ಅಥವಾ ತ್ವಂ, ಆ ಆ ಆವಾಹನೆಗೆ ಅನುಗುಣವಾಗಿ ಏನಾಗುತ್ತೆ, ಅಕಾಮಾವ ಸಕಾಮಾವ, ಇಚ್ಛೆ ಇರಲಿ ಇಲ್ಲದೇ ಇರಲಿ ಆ ದೇವತೆಗಳು ಏನಾಗ್ತಾರೆ, ತೇ ವಶಂ ಸಮುಪಯಿಷ್ಯತಿ, ನಿನ್ನ ವಶಕ್ಕೆ ಬರ್ತಾರೆ. ಅವರಿಗೆ ಇಚ್ಛೆ ಇರಲಿ ಇಲ್ಲದೇ ಇರಲಿ ಆ ಮಂತ್ರದ ಪ್ರಭಾವ ಹೇಗೆ ಅನ್ನೋದನ್ನು ದುರ್ವಾಸರು ಹೇಳೋದು. ನೀನು ಒಬ್ಬ ದೇವರನ್ನು ಮನಸ್ಸಿನಲ್ಲಿ ಆವಾಹಿಸಿಕೊಂಡು ಹಾಗೆ ಕರೆದರೆ ಅವರಿಗಿಷ್ಟ ಇರಲಿ ಇಲ್ಲದೇ ಇರಲಿ ಅವರು ನಿನ್ನ ವಶವಾಗಿ ನಿನ್ನ ಹತ್ರ ಬರ್ತಾರೆ. ಮತ್ತು ಹಾಗೆ ಬರುವುದರಿಂದ ತಸ್ಯ ತಸ್ಯ ಪ್ರಸಾದಾತ್, ಅವರವರ ಪ್ರಸಾದದಿಂದ ತೇ ಪುತ್ರೋ ಭವಿಷ್ಯತಿ, ನಿನಗೆ ಮಕ್ಕಳು ಹುಟ್ಟುತ್ತಾರೆ ಅಂತ ವೇದವ್ಯಾಸರು ಕುಂತಿಗೆ ಹೇಳಿದ್ದನ್ನು ಕುಂತಿಯಲ್ಲಿ ಹೇಳ್ತಾರೆ. ಆಗ ಪಾಂಡುಗೆ ತುಂಬ ಸಂತೋಷವಾಗ್ತದೆ. ನೀನು ಇಷ್ಟು ಒಳ್ಳೆಯ ಸಂಪತ್ತು ನಿನ್ನೊಳಗೆ ಇಟ್ಟುಕೊಂಡಿರುವಾಗ ನಾವು ಅವರಿವರನ್ನು ಯಾಕೆ ಹುಡುಕೋಣ, ನೀನು ದಯವಿಟ್ಟು ಆ ಮಂತ್ರವನ್ನು ಬಳಸು ಮತ್ತು ನಮಗೆ ಪುತ್ರ ಸಂತಾನ ಕರುಣಿಸು, ಕೃಪೆ ಮಾಡು ಅಂತ ಬೇಡಿಕೊಳ್ತಾಳೆ. ಬಹಳ ವಿನೀತಳಾಗಿ ಕುಂತಿ ಹೇಳ್ತಾಳೆ, ದೇವತೆಗಳು ಯಾರು ಅನ್ನುವುದನ್ನು ನೀನು ಕರಿ. ನೋಡಿ, ಮಂತ್ರ ನಾನು ಪಠಿಸ್ತೇನೆ, ಯಾವ ದೇವತೆಯನ್ನು ಕರಿಬೇಕು ಅನ್ನೋದನ್ನು ನೀನು ನಿರ್ಣಯಿಸು. ಎಷ್ಟು ಸಮಾಗಮದಲ್ಲೂ ಕೂಡ ಒಂದು ಪಾತಿವ್ರತ್ಯ ಧರ್ಮ ಇರಬಹುದು, ಒಟ್ಟಿಗೆ ಇರುವವರು ನಡೆಯಬೇಕಾದ ಕ್ರಮ ಇರಬಹುದು. ಅದನ್ನು ಬಹಳ ಒಬ್ಬರಿಗೊಬ್ಬರು ಎಂಥ ಅನ್ಯೋನ್ಯವಾಗಿ ಇರಬೇಕು ಅನ್ನುವುದನ್ನು ನೀನು, ದೇವರು ಯಾರು ದೇವತೆ ಯಾರು ಅನ್ನುವುದನ್ನು ನೀನು ಭಾವಿಸು. ನಾನು ಆ ಮಂತ್ರವನ್ನು ಪಠಿಸಿ ಆ ದೇವತೆಯನ್ನು ಕರೀತೇನೆ ಮತ್ತು ಆ ಪ್ರಕಾರ ಪುತ್ರ ಸಂತಾನವಾಗಲಿ. ಹಾಗೆ ಪ್ರಥಮದಲ್ಲಿ ವಿದುರ ಧರ್ಮರಾಯನನ್ನು ಕರೆದನಂತೆ. ಯಮಧರ್ಮರಾಯ ಲೋಕದ ಜಗತ್ತಿನ ಸಕಲ ಜೀವರಾಶಿಗಳು ಧರ್ಮ ತಪ್ಪಿದ್ರು ಧರ್ಮ ತಪ್ಪದೆ ನಡೆಯುವವನು ಆ ಯಮಧರ್ಮರಾಯ ಅಂತ. ಯಾರ ಮಟ್ಟಿಗೂ ಭೇದ ಭಾವ ಇಲ್ಲದೆ ಪಕ್ಕಾ ಲೆಕ್ಕ ಇಟ್ಟು ಅದಕ್ಕನುಗುಣವಾಗಿ ಧರ್ಮದ ಮುಖಾಂತರ ನಮ್ಮನ್ನು ಕರೆದುಕೊಳ್ಳುವವ. ಆದ್ದರಿಂದ ಪ್ರಥಮದಲ್ಲಿ ಯಾಕೆ ಕರೆದ, ಈಗ ಮಾಡಲಿಕ್ಕೆ ಹೊರಟ ಕೆಲಸ ಇದೆಯಲ್ಲ, ಇದು ಒಂದು ವೇಳೆ ಧರ್ಮ ಅಲ್ಲದಿದ್ದರೆ ಅವನು ಹೇಳ್ತಾನೆ ಅಂತ. ಎಷ್ಟು ಯೋಚನೆ ಮಾಡ್ತಿದ್ರು ಅಂತ ಹಿಂದಿನವರು. ಪಾಂಡು ಎಣಿಸಿದಂತೆ, ನಾನು ಕುಂತಿಗೆ ಇಷ್ಟೆಲ್ಲ ಯೋಚನೆ ಮಾಡುವಾಗ ನಮಗನಿಸಿದೆ ಇದು ಧರ್ಮ ಅಂತ, ಇದೇ ಧರ್ಮ, ಇದು ಸರಿಯಾದ ಧರ್ಮ ಅಂತ. ಒಂದು ವೇಳೆ ಇದು ಧರ್ಮ ಅಲ್ಲದೇ ಇದ್ದರೆ ಅವನಿಗಿಂತ ದೊಡ್ಡ ನ್ಯಾಯಾಧೀಶ ಯಾರು? ಅವನನ್ನು ಕರೆಯೋಣ, ಅವನೇ ಹೇಳಿದ್ದಾನೆ. ಅವನು ಖಂಡಿತ ಹೇಳಿ ಇದನ್ನು ಮಾಡಬೇಡಿ ಅಂತಾದರೂ ಹೇಳ್ತಾನೆ, ಇದು ಮಾಡಿ ಅಂತಾದರೂ ಹೇಳ್ತಾನೆ ಅಂತ ತೀರ್ಮಾನ ಮಾಡಿ ಅವನನ್ನು ಕರೆದರಂತೆ. ಹಾಗೆ ಯಮಧರ್ಮರಾಯ ಪ್ರತ್ಯಕ್ಷನಾಗಿ ನಿನಗೆ ಲೋಕವಿಖ್ಯಾತನಾಗುವ ಅತ್ಯಂತ ಧರ್ಮನಿಷ್ಠನಾದ ಮಹಾಸತ್ಯಸಂಧನಾದ ಮಗ ಹುಟ್ಟುತ್ತಾನೆ, ಅವನೇ ಈ ಭೂಮಂಡಲವನ್ನು ಆಳ್ತಾನೆ ಅಂತ ಅನುಗ್ರಹ ಮಾಡಿದ ಮೇಲೆ 7 ಮಂತ್ರವನ್ನು ಆವಾಹಿಸಿ ಯಮಧರ್ಮರಾಯನಿಂದ ಅವಳಿಗೆ, ನೋಡಿ ಇಲ್ಲೆಲ್ಲೂ ಕೂಡ 9 ತಿಂಗಳು ಗರ್ಭಿಣಿ, ಆ ಬಳಿಕ ಹೆತ್ತಳು ಈ ಉಲ್ಲೇಖ ಬರೋದಿಲ್ಲ. ಆದರೆ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ 1 ವರ್ಷ ಅಂತರವಿತ್ತು ಅಂತ ಬರುತ್ತೆ. ಅದು ಹೇಗೆ ಗೊತ್ತಿಲ್ಲ, ಇವರು 1 ವರ್ಷ ಬಿಟ್ಟು ಇನ್ನೊಂದು ಮಗುವನ್ನು ಕರೆದ್ರೋ ಒಂದೇ ಸಮನೆ ಕರೆದಿಲ್ವೋ ಏನೋ ಅನುಮಾನವನ್ನು ಉಳಿಸುತ್ತೆ ವಿವರಣೆ. ಆ ವಿವರಣೆಗೂ ಈ ವಿವರಣೆಗೂ ಹೊಂದಿಕೆ ಆಗೋದಿಲ್ಲ. ಈಗ ಉದಾಹರಣೆಗೆ 3 ಮಕ್ಕಳನ್ನು ಒಮ್ಮೆಲೇ ಪಡಿಬಹುದಿತ್ತಲ್ಲ, ನಮಗೆ ಪ್ರಶ್ನೆ ಬರ್ಬೋದು. ಬಟ್ ಒಂದು ಮಗು ಬೆಳೆಯುವವರೆಗೆ 2ನೇದು ಕರೆದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಮೊದಲನೆಯ ಮಗು ಹುಡ್ತಾನೆ. ಅವನು ಹುಟ್ಟಿದ್ದು ಅಶ್ವೀಜ ಮಾಸ, ಜೊತೆಗೆ ಅದು ಪಂಚಮಿ ಎಲ್ಲ ಹೇಳ್ತಾರೆ. ಅಭಿಜಿನ್ ಮುಹೂರ್ತ, ಮಧ್ಯಾಹ್ನ ಸಮಯ, ಜ್ಯೇಷ್ಠ ನಕ್ಷತ್ರದಲ್ಲಿ ಯುಧಿಷ್ಠಿರ ಹುಡ್ತಾನೆ. ಅವನು ಹುಟ್ಟಿದಾಗ ಅನೇಕ ಒಳ್ಳೆಯ ಸೂಚನೆಗಳೆಲ್ಲ ಆದವು ಮತ್ತು ಅಶರೀರವಾಣಿ ಮತ್ತೆ ಪುನಃ ಲೋಕಕ್ಕೊಬ್ಬ ಧರ್ಮನಿಷ್ಠ ಸತ್ಯಸಂಧ ಲೋಕವಿಖ್ಯಾತನಾಗುವ, ಮುಂದೆ ಪಾಂಡುವಂಶವನ್ನು
ಆಳುವ ದೊರೆಯಾಗಿ ಇವನು ಹುಟ್ಟಿದ್ದಾನೆ ಅಂತ ಪುನಃ ಘೋಷಿಸ್ತದೆ ಸಕಲರು ಕೇಳುವ ಹಾಗೆ. ಅದಾದ ನಂತರ ಎರಡನೆಯದ್ದು ಯಾರನ್ನು ಕರೆಯುವುದು ಅಂದಾಗ ಆ ಎರಡನೆಯದನ್ನು ಕರೆಯುವ ಹೊತ್ತಿಗೆ ಮತ್ತೆ ಯೋಚನೆ ಮಾಡಿದನಂತೆ, ಇವನು ಸತ್ಯಸಂಧ, ಇವನು ಧರ್ಮನಿಷ್ಠ, ರಾಜಮನೆತನಕ್ಕೊಬ್ಬ ಬಲಿಷ್ಠ ಇರಲಿ ಅಂತ ಬಲವಾನ್ ಬೇಕು. ಬಲವಾನ್ ಯಾರು? ಈ ಜಗತ್ತಿನ ಅತ್ಯಂತ ಬಲಿಷ್ಠ ಅದು ಮಾರುತ, ಅದು ಗಾಳಿ. ಹಾಗಾಗಿ ಮಾರುತನನ್ನು ಪ್ರಾರ್ಥಿಸುವ ಅಂತ ವಾಯುವನ್ನು ಪ್ರಾರ್ಥಿಸುವ ತೀರ್ಮಾನ ಮಾಡ್ತಾರೆ. ಮುಂದೇನಾಯಿತು ನಾಳೆ ನೋಡೋಣ. ನಮಸ್ಕಾರ.